ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಈಗಾಗಲೇ ತನ್ನ ಡಿಫ್ರೆಂಟ್ ಹೆಸರು ಹಾಗೆ ಟ್ರೈಲರ್ನಿಂದಲೇ ಜನರಲಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಚೌಕಿದಾರ. ಇವತ್ತು ನಾನು ಸಿನಿಮಾ ತಂಡದ ಜೊತೆ ಇದ್ದೀನಿ ಸಿನಿಮಾ ಬಗ್ಗೆ ಮಾತಾಡೋಕೆ ಅಂತ. ಸೊ ನನ್ನ ಜೊತೆ ಇದ್ದಾರೆ ಸಿನಿಮಾದ ನಾಯಕ. ಕ್ಲಾಸ್ ಆ್ಯಕ್ಟಿಂಗಿಗಾದರೂ ಸೈ, ಮಾಸ್ ಆ್ಯಕ್ಟಿಂಗಿಗಾದರೂ ಸೈ ಅಂತ ಹೇಳೋ ಮೂಲಕ ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊಂಡಿರೋಂತಹ ವರ್ಸಟೈಲ್ ಆ್ಯಕ್ಟರ್ ಪೃಥ್ವಿ ಅಂಬರ್ ಅವರು ಇದ್ದಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಆ್ಯಂಡ್ ಜೊತೆಲಿ ಸಿನಿಮಾದ ಸಾರಥಿ, ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಚಂದ್ರಶೇಖರ್ ಬಂಡಿಯಪ್ಪ ಅವರು ಇದ್ದಾರೆ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಇಬ್ರು? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಓಕೆ. ಆ್ಯಂಡ್ ಸಿನಿಮಾ ಆ್ಯಂಡ್ ಮಾತಾಡಲೇಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಪಾತ್ರದ ಬಗ್ಗೆ ಏನಂದರೆ, ಸೊ ಈ ಬಿಫೋರ್ ನಿಮ್ಮನ್ನ ಸಖತ್ ಕ್ಲಾಸಲ್ಲಿ ಚಾಕ್ಲೇಟ್ ಹೀರೋ ಥರ ಸೆಂಟಿಮೆಂಟಲ್ ಈ ರೀತಿ ಎಲ್ಲ ನೋಡಿದ್ದೀವಿ. ಇದೊಂಥರ ಕಂಪ್ಲೀಟ್ ಡಿಫ್ರೆಂಟ್ ಆಗೇ ಇದೆ. ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಖಂಡಿತವಾಗ್ಲು ಆಲ್ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್ ಚಂದ್ರಶೇಖರ್ ಬಂಡಿಯಪ್ಪ ಸರ್. ತೀರಾ ಒಂದು ಮೇಕ್ ಓವರ್ ಕೊಡುವಂತಹ ಪಾತ್ರ ಇದರಲ್ಲಿ ಸಿಕ್ಕಿದೆ. ಅದರ ಜೊತೆ ಒಂದು ಫ್ಯಾಮಿಲಿ ಡ್ರಾಮಾ ಇದು. ಈಗ ನೀವು ಪೋಸ್ಟರ್ ನೋಡಿದಾಗ ಸ್ವಲ್ಪ ಈ ಥರ ರಾ ಅಂತ ಅನಿಸ್ಬೋದು, ಬಟ್ ಆ್ಯಕ್ಚುಲಿ ಆ ಫ್ಯಾಮಿಲಿ ಡ್ರಾಮಾ, ಅಪ್ಪ ಮಗನ ಒಂದು ಸೆಂಟಿಮೆಂಟ್, ಆ ಒಂದು ಎಳೆ ಇರುವಂತಹ ಒಂದು ಫಿಲ್ಮ್ ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆ ಒಂದು ತೀರಾ ಚೇಂಜ್ ಓವರ್ ಕೊಡಬೇಕು ಅಂತ ನನ್ನ ಪಾತ್ರಕ್ಕೆ ಮಾತ್ರ ಅಲ್ಲ, ಸಾಯಿ ಕುಮಾರ್ ಸರ್ರನ್ನು ಕೂಡ ನೀವು ತುಂಬ ಬೇರೆ ರೀತಿಯಲ್ಲಿ ನೋಡ್ತೀರಾ. ಧನ್ಯ ರಾಮ್ ಕುಮಾರ್ ಅವ್ರನ್ನ ಕೂಡ ತೀರಾ ಬೇರೆ ರೀತಿಯಲ್ಲಿ ನೋಡ್ತೀರಾ. ಸುಧಾರಾಣಿ ಮ್ಯಾಮ್ ಕೂಡ ಇದರಲ್ಲಿ ತೀರಾ ಬೇರೆ ರೀತಿ ಕಾಣಿಸ್ತಾ ಇದ್ದಾರೆ. ಸೊ ಈವರೆಗೆ ಮಾಡಿರುವಂಥ ಎಲ್ಲ ಪಾತ್ರಗಳನ್ನು ಬಿಟ್ಟು ಒಂದು ಬೇರೆ ಶೇಡ್ ಕೊಡಬೇಕು ಅನ್ನೋದು ಚಂದ್ರಶೇಖರ್ ಬಂಡಿಯಪ್ಪ ಸರ್ಗೆ ಮೊದಲಿಂದ ಇದ್ದಿದ್ದು. ಅವ್ರು ಎಲ್ಲ ಸಿನಿಮಾದಲ್ಲೂ ಅದೇ ರೀತಿ ಮಾಡ್ತಾರೆ. ತೀರಾ ಒಂದು ಬೇರೆ ರೀತಿಯ ಒಂದು ಡಿಫ್ರೆಂಟ್ ಅಪ್ರೋಚ್ ಅವರ ಸಿನಿಮಾದಲ್ಲಿ ಇರುತ್ತೆ. ಸೊ ಅದು ಇದರಲ್ಲೂ ಇದೆ ಅಂತ ಹೇಳ್ಬೋದು. ಎಸ್, ಹೌದು. ಇದು ನಾನೇ ಹೇಳಬೇಕು ಅಂದ್ಕೊಂಡಿದ್ದೆ. ಇದರಲ್ಲಿ ಏನು ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂದರೆ, ನಾವೇನು ಕ್ಲಾಸ್ ಆ್ಯಕ್ಟರ್ಸ್ ಅಂದ್ಕೊಂಡಿದ್ದೀವಿ ಅವರನ್ನೆಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಮಾಸ್ ಅಲ್ಲಿ ತೋರಿಸಿದ್ದಾರೆ. ಮಾಸ್ ಆ್ಯಕ್ಟರ್ಸ್ ಸಾಯಿ ಕುಮಾರ್ ಸರ್ ಅವರನ್ನೆಲ್ಲ ಫುಲ್ ಸೈಲೆಂಟ್ ಆ್ಯಕ್ಟಿಂಗ್ ಈ ರೀತಿ ಆಪೋಸಿಟ್ ಕ್ಯಾರೆಕ್ಟರಲ್ಲಿ ತೋರಿಸಿದ್ದೀರಾ. ಹೌದು. ಆ್ಯಂಡ್ ಈ ಕ್ಯಾರೆಕ್ಟರ್ಗೆ ಪೃಥ್ವಿ ಸರ್ ಅಂತ ಯಾಕೆ ಅನಿಸಿದ್ದು ನಿಮಗೆ? ನನಗೆ ಪೃಥ್ವಿ ಸರ್ನ ನಾನು ಅವ್ರ ಸಿನಿಮಾಗಳೆಲ್ಲ ನೋಡಿದ್ದೆ. ಪೃಥ್ವಿ ಸರ್ ದಿಯಾಯಿಂದ ಹಿಡಿದು ಆನಂದ ರಥ ಅವರ ನಡೀತಿತ್ತು. ಅವ್ರ ದಿಯಾ ಅಂದರೆ ಸ್ಟಾರ್ಟ್ ಮಾಡಿದ ಆವಾಗಿಂದ ನೋಡಿದ್ದೆ ಅಲ್ವಾ. ಅಂದರೆ ಆಮೇಲೆ ಅವ್ರ ಸಿನಿಮಾಗಳು ನೋಡಿದ್ವಲ್ಲ, ನಮಗೆ ಒಬ್ಬ ಹೀರೋ ಅಂತಂದರೆ ಇವ್ರನ್ನ ನಾನು ಕಾಸ್ಟ್ ಮಾಡ್ತೀನಿ ಅಂದರೆ ಇದುವರೆಗೂ ಅವ್ರನ್ನ ಯಾರ್ಯಾರು ಹೆಂಗೆ ತೋರಿಸಿದ್ದಾರೆ ಅಂತ ಚೆಕ್ ಮಾಡ್ತೀವಿ. ನಾನು ಏನು ಬೇರೆ ಥರ ತೋರಿಸ್ಬೇಕು, ನಾನು ಆ ಥರ ಯೋಚನೆ ಮಾಡ್ತೀನಿ. ಇವ್ರನ್ನ ನಾನು ಹೆಂಗೆ ಬೇರೆ ಥರ ಬಳಸ್ಕೋಬೋದು ನನ್ನ ಸ್ಕ್ರೀನ್ ಪ್ಲೇಗೆ, ನನ್ನ ಕತೆಗೆ ಹೆಂಗೆ ಬ್ಲೆಂಡ್ ಮಾಡ್ಬೋದು ಇವ್ರನ್ನ ಅಂತ. ಆಮೇಲೆ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡ್ತೀನಿ. ಅಂದರೆ ಈಗ ನಾವೇನೋ ಕತೆ ಬರ್ಕೊಬಿಟ್ಟು ಅದನ್ನು ಬಲವಂತವಾಗಿ ಒಬ್ಬ ವ್ಯಕ್ತಿಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಇದು ಮಾಡಬಾರ್ದು. ಅವ್ರ ಬಾಡಿ ಲ್ಯಾಂಗ್ವೇಜ್ ನಾವು ಅಬ್ಸರ್ವ್ ಮಾಡಬೇಕು. ಅವ್ರಿಗೆ ಏನೇನು ಪ್ಲಸ್ ಇದೆ ತಿಳ್ಕೋಬೇಕು, ಅವ್ರ ಮೈನಸ್ ತಿಳ್ಕೋಬೇಕು. ಮೈನಸ್ ಕಾಣ್ದೇ ಯಾಕೆಂದರೆ ಎಲ್ಲ ಪರ್ಸನ್ಗೂ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ಅದನ್ನು ಕರೆಕ್ಟಾಗಿ ಪ್ರಾಪರಾಗಿ ಇದು ಮಾಡಿದ್ರೆ ನಿಮ್ಗೆ ಆ ಪಾತ್ರ ಒಬ್ಬ ನೋಡ್ತಕ್ಕಂಥ ಇವ್ರಿಗೆ ಆಡಿಯನ್ಗೆ ಅದು ಇರ್ತದೆ. ನಾನು ಸಾಮಾನ್ಯವಾಗಿ ನಾನು ಡೈರೆಕ್ಟೇ ಅಲ್ಲ, ನಾನೊಬ್ಬ ಆಡಿಯನ್. ಅಂದರೆ ಒಬ್ಬ ಸಿನಿಮಾ ನೋಡ್ತಕ್ಕಂಥವ್ನಿಗೆ ಒಂದು ಫೀಲಿಂಗ್ ಇರುತ್ತಲ್ವ, ಇದೇನು ಹಿಂಗೆ ತೆಗ್ದಿದ್ದಾರೆ, ಇದೇನು ಹಿಂಗೆ ಮಾಡಿದ್ದಾರೆ, ಹಿಂಗೆ ಮಾಡಬಾರ್ದಿತ್ತು, ಹಂಗೆ. ನಾನು ಆ ಥರದ್ದು ಆಡಿಯನ್ನು ಅವ್ನು ಬಂದು ಪಿಕ್ಚರ್ ಮಾಡಿದ್ರೆ ಹೆಂಗಿರುತ್ತೆ ಹಂಗಿರುತ್ತೆ. ಅಂದರೆ ಈಗ ನಾವೇ ನೋಡ್ತಾ ಇರ್ಬೇಕು, ಇದೇನು ಇದು ನಾವು ನೋಡಿದ್ದೀವಿ, ಇದೆಲ್ಲ ನೋಡಿದ್ದೀವಿ. ನಾನು ಅದನ್ನೆಲ್ಲ ಅವಾಯ್ಡ್ ಮಾಡಿ ಟ್ರೈ ಮಾಡ್ತೀನಿ. ಅದಕ್ಕೆ ಅದು ಬೇರೆ ಥರ ಕಾಣಿಸ್ಬೋದು. ಆಸ್ ಎ ಆಡಿಯನ್ ಕೂತಾಗ ಓಕೆ ನಂಗೆ ಈ ಸಿನಿಮಾ ಪರ್ಫೆಕ್ಟ್ ಅಂತ ಅನ್ಸ್ಬೇಕು. ಆ ರೀತಿ ಅದನ್ನೇ ನಾನು ನೋಡಿದ್ದು. ನಾನು ಡೈರೆಕ್ಟರ್ ಆಗಿ ನಾನು ಸೆಟಲ್ ಕೂಡ ಇರೋದಿಲ್ಲ. ಸೆಟಲ್ ಕೂಡ ಡೈರೆಕ್ಟರ್ ನಾವು ಹಂಗೆ ಅಷ್ಟು ಅವ್ರ ಜೊತೆ ಅಷ್ಟು ಒಳಗಡೆ ಕಂಫರ್ಟಾಗಿ ಇದ್ರೇ ಅವ್ರಿಗೂ ನಮ್ಮ ಜೊತೆ ಒಂದು ಕಂಫರ್ಟ್ನೆಸ್ ಬರುತ್ತೆ. ಒಬ್ಬ ಕಲಾವಿದರಾಗಿ ಅವ್ರಿಗೂ ನಮ್ಮ ಜೊತೆ ಒಂದು ಇಲ್ಲಾಂದರೆ ನಾವು ಇದು ಮಾರ್ಕ್ ಹಾಕಿದ್ದೀವಿ, ಇದು ದಾಟ್ಬೇಡಿ ನಾ ಡೈರೆಕ್ಟ್ರು ಈ ಡೈರೆಕ್ಟ್ರು ಅಂದರೆ ಏನಾಗುತ್ತೆ, ಅದು ಒಂಥರ ಮೆಕ್ಯಾನಿಕಲ್ ಆಗುತ್ತೆ. ಸಿನಿಮಾ ಇಸ್ ಅನ್ ಎಂಟರ್ಟೈನ್ ಮೀಡಿಯಾ. ಅದನ್ನ ಎಂಟರ್ಟೈನ್ ಮಾಡಬೇಕು ಅಂದರೆ ನಾವು ಫಸ್ಟ್ ಎಂಜಾಯ್ ಮಾಡಬೇಕು ಅದನ್ನು. ಈ ರೀತಿ ಅದೇ ಟ್ರೈನ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಈ ಪಾತ್ರಕ್ಕೆ ಸರ್ರನ್ ಟ್ರೈನ್ ಮಾಡಕ್ಕೆ ಏನಾದ್ರು ಸ್ವಲ್ಪ ಕಷ್ಟ ಆ ಥರ ಏನಾರು ಅನ್ನಿಸ್ತಾ? ಇಲ್ಲ, ಅವರು ಬೈಬಾರ್ನ್ ಟ್ಯಾಲೆಂಟೆಡ್. ನಾನು ಆ್ಯಕ್ಚುಲಿ ಎಷ್ಟೋ ವಿಚಾರ ನನಗೆ ಗೊತ್ತಿರಲಿಲ್ಲ. ಮಾಡ್ತಾ ಹೌದಾ ಸರ್, ಇದನ್ನು ಸರ್ ನೀವು ಅಂತ. ಅವ್ರಿಗೆ ತುಂಬ ಒಳ್ಳೆ ಡ್ಯಾನ್ಸರ್ ಅವರು, ತುಂಬ ಒಳ್ಳೆ ಡ್ಯಾನ್ಸರು. ಆಮೇಲೆ ತುಂಬ ಸೂಪರ್ ಫೈಟ್ ಮಾಡ್ತಾರೆ. ಈಗ ಇದ್ರಲ್ಲಿ 4 ಫೈಟ್ ಇದೆ, ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಡ್ಯಾನ್ಸರ್. ನಾನೇ ಕಂಪ್ಲೀಟಾಗಿ ಬಳಸ್ಕೊಂಡಿಲ್ವೇನೋ ಅಂತ ಈಗ ನನಗೆ ಇನ್ನೂ ಅಯ್ಯೋ, ಯಾಕಂದರೆ ನನಗೆ ಗೊತ್ತಿಲ್ಲ. ನಾನು ಮತ್ತೆ ಅವ್ರ ಜೊತೆ ರಿಪೀಟ್ ಮಾಡ್ತೀನಿ ಅದೇ ಹೇಳೋಕ್ಕಾಗಲ್ಲ. ನಾನು ಒಂದ್ಸಲ ಕಂಪ್ಲೀಟಾಗಿ ಬಳಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಒಬ್ಬ ಆರ್ಟಿಸ್ಟ್ನ ಕಾಸ್ಟ್ ಮಾಡಿದ್ರೆ ನಾನು ಕಂಪ್ಲೀಟ್ ಬಳಸಿಲ್ಲ ಅಂತ ಅನ್ಕೋತೀನಿ. ಅಷ್ಟು ಅದು ದೊಡ್ಡ ಸಾಗರ. ಅವರು ತುಂಬ ಯಾವ ಡಿಪಾರ್ಟ್ಮೆಂಟ್ ವೀಕ್ ಇಲ್ಲ ಅವರು. ನಾನು ಅವ್ರ ಜೊತೆಲಿದ್ದಾರೆ, ನಮ್ಮ ಪಕ್ಕದಲ್ಲಿದ್ದಾರೆ ಅಂತ ಆ ಥರದ್ದೆಲ್ಲ ಏನಿಲ್ಲ. ನಾನು ಸರಿ ಇಲ್ದಿರೋದು ಸರಿ ಇಲ್ಲ ಅಂತ ಯಾರಾದರೂ ಹೇಳ್ತೀನಿ. ದೊಡ್ಡದು ಚಿಕ್ಕದು ಮುಂದೆಗಡೆ ಇರೋದು, ನಮ್ಮ ಎದುರುಗಡೆ ಇರೋದು ಹುಲಿ ಅಂತ ನಾವು ಅನ್ಕೋಬಾರ್ದು.
ನಾವು ಅದನ್ನು ಗೆಲ್ಲಬೇಕಾದ್ರೆ ಅದೊಬ್ಬ ಕಾಂಪಿಟರ್ ಅಂದ್ಕೋಬೇಕು. ಹಂಗೆ ನಾನು ಮುಂದೆಗಡೆ ಇರೋರು ಯಾರಾದರೂ ಆಗಲಿ ನನಗೆ ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಹೇಳ್ತೀನಿ. ಅದು ಸುಮ್ಮನೇನೋ ಪ್ಲೀಸ್ ಮಾಡೋಕ್ಕೆ ಆ ಥರ ಎಲ್ಲ ಮಾಡಲ್ಲ. ಅವರು ತುಂಬ ವಿಚಾರಗಳಿದೆ, ಅದು ನಾನು ಸ್ವಲ್ಪ ಮಾತ್ರ ಬಳಸ್ಕೊಂಡಿದ್ದೀನಿ. ಆಮೇಲೆ ಅವ್ರು ಅಷ್ಟೇ ಎಫರ್ಟ್ ಹಾಕಿದ್ದಾರೆ. ಇವರೊಬ್ಬರನ್ನೇ ಅಂತಲ್ಲ, ಎಲ್ಲರೂ ನಾವು ಸಾಯಿ ಸರ್ದು ಅದು ಹೇಳ್ತೀನಿ, ಅದು ಬೇರೆ ಇದರಲ್ಲಿ. ಆಮೇಲೆ ಧನ್ಯ ಅವರು ಕೂಡ ಅವರು ಬೇರೆ ಶೇಡಲ್ಲಿದ್ದಾರೆ. ಖಂಡಿತ ಎಲ್ಲರೂ ಡಿಫ್ರೆಂಟ್ ಶೇಡಲ್ಲಿದ್ದಾರೆ ಪ್ರತಿಯೊಬ್ಬರು ಆಕ್ಟರ್. ಬೆಂಗಳೂರು ಲೈಫ್ ಸ್ಟೈಲಲ್ಲಿ ಇದ್ದವ್ರನ್ನ ಕರ್ಕೊಂಡೋಗಿ ನಾನು ಗದ್ದೆ ಇದು ಬೆಳೀತಾರಲ್ಲ, ರೇಸ್ಮೆ ಬೆಳೀತಾರಲ್ಲ, ಅಲ್ಲಿ ಕಡ್ಡಿ ಕಟ್ ಮಾಡಿಸಿದ್ದೀನಿ ಅವ್ರ ಕೈಲಿ. ಒಲೆ ಹಚ್ಚಿದ್ದೀರಾ ಆಮೇಲೆ ಅದೆಲ್ಲ ಅವು ಆರ್ಟಿಸ್ಟ್ಗೆ ಅವ್ರಿಗೆ ಇದು ಹಸು ಇದ್ದಾಗ ಮಾತ್ರ ನಾನು ಮಾಡಿಸ್ಬೋದು. ಹಸು ಮತ್ತು ನಂಬಿಕೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಇವ್ರು ಹೇಳ್ದಂಗೆ ನಾನು ಕೇಳಿದ್ರೆ ಏನೋ ಒಂದು ಔಟ್ಪುಟ್ ಚೆನ್ನಾಗಿರುತ್ತೆ. ಅದು ಇವ್ರ ತನ್ನ ಸಾರಿಂದ ನನಗೆ ಅವ್ರು ನಂಬಿದ್ರು ನನ್ನ. ಇದುವರೆಗೂ ನಾನು ಇವತ್ತೊಂದು ದಿನ ತನಕ ನಾನು ಕತೆ ಹೇಳಿದ ದಿವಸದಿಂದ ಹಿಡಿದು ಒಂದು ಯಾವುದು ಅಡೆತಡೆ ಇಲ್ಲ. ಬೆಳಿಗ್ಗೆ ಕತೆ ಹೇಳಿ ಸಂಜೆ ಕಮಿಟ್ ಆಯಿತು, ಸಂಜೆ ಅಡ್ವಾನ್ಸ್ ಆಗೇ ಹೋಯ್ತು. ಹಿಂಗಿಂದ ಬಂದದ್ರು ಕತೆ ಕೇಳಿದ ತಕ್ಷಣ ಒಪ್ಪಿ ಇಲ್ಲ, ಅವರು ಒಂದೇ ಮಾತು ಹೇಳಿದ್ ನನಗೆ ಇನ್ನೂ ನೆನಪಿದೆ. ಸರ್ ನನ್ಗೆ ಯಾರು ಈ ಥರ ಕತೆನೇ ಹೇಳ್ತಿಲ್ಲ ಸರ್, ಎಲ್ಲ ಅದೇ ದಿಯಾ ಇಟ್ಟಾಯ್ತು ಅಂತ ಅದೇ ಶೇಡಲ್ಲಿ ಕತೆ ಹೇಳ್ತೀನಿ, ನೀವು ಯಾವ ಧೈರ್ಯದ ಹೇಳ್ತೀರ ಅನ್ನೋ ಥರ ಕೇಳಿದ್ರು. ನಾನು ಅಬ್ಸರ್ವ್ ಮಾಡಿದ್ದು, ನಾನು ಅದಷ್ಟು ಕಾನ್ಫಿಡೆನ್ಸ್ ಇಲ್ಲದೆ ನಾನು ಕರ್ಸೋದೇ ಇಲ್ಲ. ನಾನು ಹೋಗಿ ಅವ್ರನ್ನ ಮೀಟು ಮಾಡಲ್ಲ, ಕರ್ಸೋದೇ ಇಲ್ಲ. ನನಗೆ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಪೃಥ್ವಿ ಸರ್ ಆದರೆ ಈ ಪಾತ್ರ ನಾನು ಮಾಡಿಸ್ಕೊತೀನಿ. ಅವ್ರಿಗೆ ಅನ್ನಿಸ್ಬೋದು ಇದು ನಾನು ಹೆಂಗೆ ಮಾಡ್ತೀನಿ, ಅವ್ರಿಗೆ ಅನಿಸಿರ್ಬೋದು. ಬಟ್ ನನಗೆ ಗೊತ್ತಿತ್ತು, ಓಕೆ ಇದರಲ್ಲಿ ಇದು ಹಿಂಗಿದೆ ಹಿಂಗಿದೆ. ಆಮೇಲೆ ಅವರು ಕೋಪರೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತಲ್ಲ, ಅದು ಮೈನ್ಲಿ ಎಲ್ಲರಲ್ಲೂ ಇರೋಲ್ಲ ಆ ಗುಣ. ನಾನು ತುಂಬ ಜನ ಕೆಲಸ ಮಾಡಿರೋದ್ರಿಂದ ನಾನು ನಿಜವಾಗ್ಲೂ ಹೇಳೋದೇನೆಂದರೆ ನಾನು ನೋಡಿರೋ ಹೀರೋಗಳಲ್ಲಿ ದಿ ಬೆಸ್ಟ್ ನನಗೆ ಖುಷಿ. ಆಮೇಲೆ ನಾನೇನು ಅನ್ಕೋತೀನಿ ಅದೆಲ್ಲ ಮಾಡಿದ್ದಾರೆ. ನಾನು ಹ್ಯಾಪಿಯಾಗಿ ನಾನು ಆ್ಯಕ್ಚುಲಿ ನೀಟಾಗಿ ಪ್ಲ್ಯಾನ್ ಮಾಡ್ತೀನಿ. ದಿಢೀರ್ನೇ ಬಂದ್ಬಿಟ್ಟು ಏನೋ ಅಲ್ಲಿ ಸೀನ್ ಬರೆಯಲ್ಲ, ಎಲ್ಲರಿಗೂ ಬೌಂಡ್ ಸ್ಕ್ರಿಪ್ಟ್ ಕೊಡ್ತೀನಿ ಎಲ್ಲ ಆರ್ಟಿಸ್ಟ್ಗೂ. ಅದು ಯಾಕಂದರೆ ಅವರು ಚೇಂಜಸ್ಸು ಅವ್ರು ಪ್ರಿಪೇರ್ ಆಗಲಿ ಅಂತ ಬ್ಲೈಂಡಾಗಿ ಸಿನಿಮಾ ತೆಗಿಬಾರ್ದು. ಸಿನಿಮಾ ಒಂದು ಪ್ರಾಜೆಕ್ಟ್ ಥರ ಪ್ಲ್ಯಾನ್ ಮಾಡಿ ನೀಟಾಗಿ ತೆಗೆದ್ರೆ ನೀಟಾಗಿರುತ್ತೆ. ಅದರ ಸಪೋರ್ಟ್ಗಳು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಆ್ಯಕ್ಚುಲಿ ಸೀರಿಯಸ್ಲಿ ಆ ಲಾಸ್ಟ್ ಸೀನ್ ನೋಡಿದ್ರೆ ಟ್ರೇಲರಲ್ಲಿ ನಿಜವಾಗ್ಲೂ ಇವರು ಪೃಥ್ವಿ ಅವರ ಅಂತ ಅನ್ಸುತ್ತೆ, ಅಷ್ಟು ಸಕ್ಕಾಗಿ ಬಂದಿದೆ. ಆ್ಯಂಡ್ ನೀವು ಲಾಸ್ಟ್ ಸಿನಿಮಾ ಹೇಳಿದ್ರಿ, ನನ್ನ ಮಕ್ಕಳು ನನಗೆ ಇನ್ಸ್ಪಿರೇಷನ್ ಈ ಕ್ಯಾರೆಕ್ಟರ್ ಮಾಡೋಕ್ಕೆ ಅಂತ. ಈ ಕ್ಯಾರೆಕ್ಟರ್ ಮಾಡೋಕ್ಕೆ ಯಾರು ಇನ್ಸ್ಪಿರೇಷನ್ನು, ಪ್ರಿಪ್ರೇಷನ್ ಹೇಗೆ ಮಾಡಿದ್ರಿ? ಇಲ್ಲ, ಈ ಕ್ಯಾರೆಕ್ಟರ್ ಮಾಡೋಕೆ ಎಲ್ಲ ಇವರೇ. ಆ್ಯಕ್ಚುಲಿ ಅದೇನು ಮಾಡಿದ್ರು ಅದನ್ನೆಲ್ಲ ಆಲ್ರೆಡಿ ಅವ್ರು ಶೂಟ್ ಮಾಡಿದ್ರು. ಅವರಾಗೆ ಆ್ಯಕ್ಟ್ ಮಾಡಿ ತೋರಿಸಿದ್ರು. ಅವ್ರ ಕಂಫರ್ಟ್ನೆಸ್ ಬರಲಿ ಅಂದರೆ ನಾವೇನೋ ಹೇಳಿ ಅವ್ರಿಗೆ ಅರ್ಥ ಆಗ್ದೇನೆ ಅವರು ಒಂಥರ ಬ್ಲ್ಯಾಂಕ್ ಮೈಂಡ್ ಸೆಟ್ಟಲ್ಲಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಒಂಚೂರು ಬೇಸಿಕ್ ಹಿಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಈ ಡೈರೆಕ್ಟ್ರ್ ಇದು ಹಿಂಗೆ ಕೇಳ್ತಿದ್ದಾರೆ, ಈ ಪಾತ್ರ ಇದು ಅಂತ. ಹಾಗಾಗಿ ಅದಕ್ಕೆ ಮಾಡಿ ತೋರಿಸ್ತೀನಿ ಅಷ್ಟೇ. ಅಯ್ಯೋ ನನಗೂ ಆ್ಯಕ್ಟಿಂಗ್ ಅವರು ಚೆನ್ನಾಗೇ ಮಾಡಿದ್ರು. ಆ್ಯಕ್ಚುಲಿ ಅದು ಏನು ನೀವು ಹೇಳಿದ್ರಿ ಲಾಸ್ಟ್, ಅದನ್ನು ಅವರು ಶೂಟ್ ಮಾಡಿ ಯಾವ ರೀತಿ ಬರಬೇಕು, ಯಾವ ರೀತಿ ಎಕ್ಸ್ಪ್ರೆಷನ್ಗಳು ಬೇಕು ಅನ್ನೋದನ್ನು ಅವ್ರು ಮೊದಲೇ ಆ್ಯಕ್ಚುಲಿ ತೋರಿಸಿದ್ರು. ಸೊ ಹಾಗಾಗಿ ಅದೆಲ್ಲ ಅವ್ರಿಗೆ ಈಸಿ ಆಗ್ಬಿಡುತ್ತೆ. ಅಂದರೆ ಅವರು ಒಟ್ಟಾಗೋದು, ಓ ಇವ್ರು ಇದನ್ನು ಕೇಳ್ತವ್ರೆ ಅಂತ ಗೊತ್ತಾಗ್ಬಿಡುತ್ತೆ. ನಾವು ಸರ್ ಅದು ಮಾಡಿ ಸರ್ ಇದು ಮಾಡಿ ಸರ್ ಸುಮ್ಮನೆ ಸೈಕಲ್ ತುಳಿದ್ರೆ ಏನಾಗುತ್ತೆ, ಸುಮ್ಮನೆ ಎಲ್ಲರಿಗೂ ಒಂದು ಅನ್ಕಂಫರ್ಟ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಬಟ್ ಇದು ನೈಸ್, ಡೈರೆಕ್ಟರ್ ಹೇಳ್ತಾರೆ ಅಷ್ಟೇ, ಬಟ್ ನಾನು ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ ಅಂತ. ಬೌಂಡ್ ಸ್ಕ್ರಿಪ್ಟ್ ಕೊಡೋದ್ರೆ ರೆಕಾರ್ಡ್ ಮಾಡಿ ಎಲ್ಲ ಸೀನು ಹಾಗೇನಾ ಅಥವಾ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅದನ್ನು. ಆ್ಯಂಡ್ ಸ್ಪೆಷಲಿ ಸೆಟ್ಟಲ್ಲಿ ಈ ವಾಸ್ ವೆರಿ ಹೆಲ್ಪ್ಫುಲ್. ಅಂದರೆ ಅವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಇರ್ತಿತ್ತು. ಆಮೇಲೆ ಎಲ್ಲರಿಗೂ ಕ್ಲಾರಿಟಿ ಕೊಟ್ಟಿರ್ತಿದ್ದಲ್ವ, ಇನ್ಕ್ಲೂಡಿಂಗ್ ಎಲ್ಲ ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಂದ ಹಿಡಿದು ಇನ್ಕ್ಲೂಡಿಂಗ್ ಆರ್ಟಿಸ್ಟ್ ಎಲ್ಲರೂ. ಯಾಕಂದರೆ ನಾವು ಬ್ಲೈಂಡಾಗಿ ಅವ್ರನ್ನ ಇದು ಮಾಡಬಾರ್ದು. ಒಬ್ಬ ಆರ್ಟಿಸ್ಟ್ನ ಕರ್ಕೊಂಡೋಗಿ ಬ್ಲೈಂಡಾಗಿ ಯಾರ ಟಾರ್ಚರ್ ಮಾಡಬಾರ್ದು. ಬಳಸ್ಕೋಬೇಕು ಅವ್ರೊಳಗಡೆ ಏನೇನಿದೆ, ನಮ್ಗೇನು ಬೇಕು ಅನ್ನೋದು ಗೊತ್ತಿರಬೇಕು. ಅದನ್ನೆಲ್ಲ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಅದಂದ್ರೆ ಅಷ್ಟೇ ಅವ್ರ ಸಪೋರ್ಟ್ ಮುಖ್ಯ ಆಗುತ್ತೆ. ಅದನ್ನು ಅವ್ರು ತಗೊಳ್ಳಿಲ್ಲ ಅಂದರೆ ನಾವು ಮಾಡಿ ಏನು ಪ್ರಯೋಜನ ಇಲ್ಲ ಅಲ್ವಾ, ಅವ್ರು ತಗೋತಾರೆ ಅದನ್ನು. ಅದು ವೆರಿ ಓಕೆ. ಚೌಕಿದಾರ ಸಿನಿಮಾ ನೇಮು ಅಂದರೆ ಕಾವಲುಗಾರ, ಯಾರಿಗೆ ಕಾವಲುಗಾರ ಇದರಲ್ಲಿ? ಇಲ್ಲ ಅಂದರೆ ಫ್ಯಾಮಿಲಿ ಅಂದಮೇಲೆ ಒಬ್ಬೊಬ್ಬರು ಒಂದೊಂದು ಸಿಚುವೇಶನಲ್ಲಿ ಕಾವಲುಗಾರ ಆಗೇ ಆಗ್ತಾರಲ್ಲ. ಈಗ ಅದು ಒಂದಿದೆ. ಆ್ಯಂಡ್ ಅಪ್ಪನ್ನ ಜಾಸ್ತಿ ನಾವು ಚೌಕಿದಾರ ಅಂತಂದರೆ ಏನಿಲ್ಲ, ನಾನು ಪ್ರೊಟೆಕ್ಟರ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ದೀನಿ. ಈಗ ಎಲ್ಲ ಮನೆಗಳಲ್ಲೂ ಒಬ್ಬ ಚೌಕಿದಾರ್ ಇದ್ದೇ ಇರ್ತಾರೆ, ಆಯಿತಾ. ಅದು ಹೆಣ್ಮಗು ಕೂಡ ಆಗಿರ್ಬೋದು ಕೆಲವು ಸಿಚುವೇಶನ್ಗಳಲ್ಲಿ. ಅಂದರೆ ಒಂದು ಮನೆನ ಪ್ರೊಟೆಕ್ಟ್ ಒಂದು ಹೆಣ್ಮಗು ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ, ಹೆಣ್ಮಕ್ಳು ಕೂಡ. ಒಬ್ಬ ಮಗ ಕೂಡ ಆಗ್ಬೋದು. ಒಂದು ಜನ್ರೇಷನ್ ಟು ಜನ್ರೇಷನ್ ಇದು ಚೇಂಜ್ ಆಗುತ್ತೆ.
ಈಗ ನಮ್ಮ ಅಪ್ಪ ನಮ್ಮನ್ನು ಸಾಕ್ತಾ ಇರ್ತಾನೆ, ಅವಾಗ ಅವ್ರು ಪ್ರೊಟೆಕ್ಟರ್, ಅವ್ರು ಚೌಕಿದಾರ ಆಗಿರ್ತಾರೆ. ನೆಕ್ಸ್ಟ್ ಜನ್ರೇಷನ್ಗೆ ಮಗ ಅಪ್ಪ ಒಂದು 60 ವರ್ಷ ವಯಸ್ಸಾಗ್ತಿದ್ದಂಗೆ ಎಲ್ಲರೂ ಮಕ್ಕಳೇ ಮಗು ಆಗ್ಬಿಡ್ತಾರೆ. ಅಲ್ಲಿಂದ ಯಾರು ಚೌಕಿದಾರ ಆಗ್ತಾರೆ? ಮಗ ಚೌಕಿದಾರ ಆಗ್ತಾರೆ. ಈ ಥರದ ಒಂದು ವಿಚಾರ. ಎಸ್, ಹೌದು. ರೀಸೆಂಟಾಗಿ ಕೂಡ ಸಾಂಗ್ ರಿಲೀಸ್ ಆಯಿತು ಅಪ್ಪನ ಬಗ್ಗೆ. ಸೊ ಸಖತ್. ಇವಾಗ ನಾಳೆ ಫಾದರ್ಸ್ ಡೇ ಇರೋದ್ರಿಂದ ಈ ಟೈಮಿಗಂತೂ ಅದು ಅಪ್ಪಂದಿರಿಗೆ ಡೆಡಿಕೇಟ್ ಮಾಡೋಕ್ಕೆ ಬೆಸ್ಟ್ ಸಾಂಗ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಟೈಮಲ್ಲಿ ನೀವು ನಿಮ್ಮ ಅಪ್ಪನ ನೆನೆಸ್ಕೊಳ್ಳೋದಿದ್ರೆ ಏನು ಹೇಳ್ತೀರಾ ಅವ್ರ ಬಗ್ಗೆ? ನಾನು ಈ ಸಿನಿಮಾ ಕತೆ ಆ್ಯಕ್ಚುಲಿ ಒಂದು 4 ಇಯರ್ಸ್ ಬ್ಯಾಕು ಬರಿಬೇಕಾದ್ರೆ ಎಲ್ಲ ನಾನು ಒಂದು ಕಥೆನ ಸಾಮಾನ್ಯವಾಗಿ ಯಾವುದೋ ಸಿನಿಮಾ ನೋಡಿ ಆ ಥರ ಎಲ್ಲ ಇದು ಮಾಡಲ್ಲ, ಇನ್ಸ್ಪೈರ್ ಆಗಿಲ್ಲ ಮಾಡಲ್ಲ. ಸರೌಂಡಿಂಗ್ಸ್ನ ಅಬ್ಸರ್ವ್ ಮಾಡ್ತೀನಿ. ನಮ್ಮ ಸುತ್ತ ಯಾರು ಇರತಕ್ಕಂಥ ಕ್ಯಾರೆಕ್ಟರ್ಗಳು, ನಮ್ಮ ಸುತ್ತ ಇರತಕ್ಕಂಥ ಜನ, ಮತ್ತು ಏನು ನಡೀತಾ ಇದೆ ಸಮಾಜ, ಅದನ್ನು ಅಬ್ಸರ್ವ್ ಮಾಡ್ತೀನಿ. ಒಳ್ಳೆ ಅಬ್ಸರ್ವರ್ ಆದ್ರೇ ಒಳ್ಳೆ ಡೈರೆಕ್ಟರ್ ಆಗುತ್ತೆ, ಒಳ್ಳೆ ಕತೆ ಬರೋಕ್ಕಾಗುತ್ತೆ ಮೇಯ್ನಾಗಿ. ಸೊ ಈ 1 ಇಯರ್ ನಾನು ಅದು ಬರೆದು ಹೆಚ್ಚು ಕಡಿಮೆ ಮುಗಿಸಿದ್ದೆ ಅಂತ ಅನ್ಕೋತೀನಿ. ನೋಡೋಣ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇರೋ ಟೈಮಲ್ಲಿಗೆ ನಮ್ಮ ತಂದೆಯವ್ರಿಗೆ ಕ್ಯಾನ್ಸರ್ ಅನ್ನೋದು ಇದಾಯಿತು ಕಿದ್ವಾಯಿ ಆಸ್ಪತ್ರೆಯಲ್ಲಿ. ಸರಿ, ನನಗೆ ಅದು ಎಲ್ಲರಿಗೂ ಗೊತ್ತಿರುತ್ತೆ ಅದು ಟ್ರೀಟ್ಮೆಂಟ್ ಯಾವ ರೇಂಜ್ಗಿದೆ ಇವಾಗ ಅಂತ. ಸರಿ, ಹೆಂಗಾರ ಮಾಡಿ ಅವ್ರಿಗೆ ಈ ಸಿನಿಮಾ ಮಾಡಿ ತೋರಿಸ್ಬಿಡ್ಬೇಕು ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಯಿತು ನನಗೆ. ಅಲ್ಲಿಂದ ಸ್ಟಾರ್ಟ್ ಆಗಿ ನೀಟಾಗೆಲ್ಲ ಪ್ಲೇ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಆಯಿತು. ಅವ್ರ ಟ್ರೀಟ್ಮೆಂಟ್ ಆಗಿದೆ, ಇವಾಗ ಚೆನ್ನಾಗಿದ್ದಾರೆ ಕೂಡ. ಇವಾಗ ಅವ್ರ ಸಿನಿಮಾ ನೋಡ್ತಾರೆ. ಯಾಕಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಅಪ್ಪ ಅಮ್ಮ ಇಬ್ಬರು 2 ಕಣ್ಣಿದ್ದಂಗೆ. ನಾವು ಇಲ್ಲೇನು ಅಪ್ಪ ಜಾಸ್ತಿ ಅಮ್ಮ ಕಡಿಮೆ ಅಂತ ಆ ಥರ ಅಲ್ಲ. ಈ ಸಿನಿಮಾ ಅಪ್ಪ ಕ್ಯಾರೆಕ್ಟರ್ನ ಪ್ರೌಡಾಗಿ ನೋಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ನಾನು ಮಾಡಿರ್ತೀನಿ. ಅದರಲ್ಲಿ ಅದು ಈ ಕಣ್ಣು ಬೇಕಾ ಈ ಕಣ್ಣು ಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ನನಗೆ ನನ್ನಪ್ಪನ ಜೊತೆಗೆ ಆ ಕನೆಕ್ಟಿವಿಟಿಗಳು, ಆಮೇಲೆ ಸೋಸಿಯಲಿ ಏನೇನು ಪಾತ್ರಗಳಿದ್ದಾವೆ, ಏನೇನು ವಿಚಾರಗಳು, ಅದನ್ನೆಲ್ಲ ಸೇರಿಸಿ ಕನೆಕ್ಟ್ ಮಾಡಿ ಒಂದು ಬೆಸ್ಟ್ ಮೂಮೆಂಟ್ ಅವ್ರ ಜೊತೆ ನೆನಪು ಮಾಡ್ಕೊಳ್ಳೋದಾದರೆ? ನಾನು ಇವತ್ತು ಸಿನಿಮಾ ಡೈರೆಕ್ಟ್ರು ಅಡ್ವೊಕೇಟ್ ಎಲ್ಲ ಆಗಿರ್ಬೋದು, ಬಟ್ ನಾನು ತುಂಬ ಸುಮಾರು ಅಗ್ರಿಕಲ್ಚರಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನಮ್ಮ ತಂದೆ ಹೆಸರು ಕಾಳೇಗೌಡ ಅಂತ. ಅವರು ಓದಿಲ್ಲ, ವಿದ್ಯಾವಂತರಲ್ಲ, ವ್ಯವಸಾಯ, ಮಂಡ್ಯ ಕಬ್ಬು ಭತ್ತ ಬೆಳೆ ಅಂತ ವ್ಯವಸಾಯ. ಅವ್ರಿಗೇನಿತ್ತು ಅಂದರೆ, ನಾನು ಓದೋಕ್ಕಾಗಲಿಲ್ಲ, ನನ್ನ ಮಕ್ಕಳಾದರೂ ಓದಬೇಕು, ಓದಿ ಚೆನ್ನಾಗಿ ಎಜುಕೇಷನ್ ತೊಗೊಂಡು ಅಟ್ಲೀಸ್ಟ್ ನಮ್ಮ ಕಷ್ಟ ಇದೆಲ್ಲ ತಂದೆ ತಾಯಿಗಳಿಗೂ ಇರುತ್ತೆ. ನಮ್ಮ ಕಷ್ಟ ನಮಗೆ ಇದಾಗಬೇಕು, ಕೊನೆಗೆ ಮುಗಿಬೇಕು ಅಂತ. ಆ ಥರ ಅಲ್ಲಿ ನಮ್ಮ ಮಂಡ್ಯದಲ್ಲಿ ಒಂದು ವಿಶ್ವಮಾನವ ಪ್ರೌಢಶಾಲೆ ಅಂತ ಒಂದು ಬೋರ್ಡಿಂಗ್ ಸ್ಕೂಲ್. ಅದು ತುಂಬ ದೊಡ್ಡ ಬೋರ್ಡಿಂಗ್ ಸ್ಕೂಲು. ಆವಾಗಲೇ 96-97ನಲ್ಲಿ 10,000 ರೂಪೀಸ್ ಬೋರ್ಡಿಂಗ್ ಪರ್ ಸ್ಟೂಡೆಂಟ್ ಪರ್ ಇಯರು. ಈಗ ಅದು 3 ಲಕ್ಷ 4 ಲಕ್ಷ ಆಗಿರುತ್ತೆ. ತುಂಬ ಬೆಂಗಳೂರಿಂದೆಲ್ಲ ಕರ್ಕೊಂಡೋಗಿ ಸೇರಿಸ್ತಾರಲ್ಲಿ. ಅಲ್ಲಿಂದ ಪಾಸ್ಔಟ್ ಆದವರೆಲ್ಲ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಮಗೆ ನಮ್ಮ ಫೈನಾನ್ಷಿಯಲ್ ಶಕ್ತಿಗೆ ಅದು ದೊಡ್ಡದು. ಆದರೆ ನಮ್ಮ ತಂದೆ ಇಲ್ಲ, ನನ್ನ ಮಕ್ಕಳು ಓದಲಿ ಅನ್ನೋ ಕಾರಣಕ್ಕೆ ನನಗಿನ್ನೂ ನೆನಪಿದೆ, ಒಂದು ಹಳೆ ಸೈಕಲ್ಲು, ಒಂದು ಹಳೆ ಟ್ರಂಕ್. ಆವಾಗ 8ನೇ ಕ್ಲಾಸ್ಗೆ ಪ್ಯಾಂಟ್ ನಮಗೆ. ಅವಾಗೆಲ್ಲ 7ನೇ ಕ್ಲಾಸ್ ತನಕ ಚಡ್ಡಿ, ಪ್ಯಾಂಟ್ ಇಲ್ಲ. ಆವಾಗ ಅದೆಲ್ಲ ಬಟ್ಟೆಗಳೆಲ್ಲ ಹೊಲಿಸಿ ಅವರು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ನಾವಾದರೂ ಓದಲಿಲ್ಲ, ನೀವಾದರೂ ಓದಿ ನನ್ನ ವರ್ಡೆ ನನಗೆ ಇವಾಗಲೂ ಅದೊಂದು ಇದು ಕಣ್ಣು ಕಟ್ತಂಗೆ. ನೀವು ಸಿನಿಮಾಗೆ ಬರ್ತೀನಿ ಅಂತ ಹೇಳಿದಾಗ ಏನು ಹೇಳಿದ್ರು ಅವರು? ಅವಾಗೆಲ್ಲ ಅದೇ ಒಂದು 5 ವರ್ಷ ಮಾತಾಡ್ಸಿರಲಿಲ್ಲ ನನ್ನ. ಯಾಕೆ ಅದು ಮ್ಯಾಟ್ರು. ಅಂದರೆ ನಾನು MSc ಓದಿದ ತಕ್ಷಣ ಏನು ಮಾಡಿದೆ, ಎಕ್ಸಾಮ್ ಬರೋದು ನೆಕ್ಸ್ಟ್ ಡೇನೇ ನಾನು ಬೆಂಗಳೂರಿಗೆ ಬಂದುಬಿಟ್ಟೆ. ನಾನು ಆ್ಯಕ್ಚುಲಿ PUCಯಿಂದನೇ ಡೈರೆಕ್ಟರ್ ಆಗಬೇಕು ಆ ಥರದ್ದೇನೋ ಹುಚ್ಚು. ಪ್ಲ್ಯಾನಿಂಗ್ ಮಾಡ್ಕೊಂಡೆ ಕರೆಕ್ಟಾಗಿ ಬರ್ತೀನಿ ಎಲ್ಲ ಅದನ್ನು ಪ್ರಿಪೇರ್ ಆಗಿ ಬಂದಾದಮೇಲೆ ಒಂದು ಅಕ್ಸೆಂಚರ್ ಅನ್ನೋ ಕಂಪ್ನೀಲಿ ಒಂದು ಸಲ ಕೆಲಸ ಮಾಡ್ತಿದ್ದೆ. ಒಂದು 6-7 ತಿಂಗಳು ಕೆಲಸ ಮಾಡಿ ಒಂದು ಸ್ವಲ್ಪ ದುಡ್ಡು ಬೇಕಲ್ಲ. 100 ರೂಪಾಯಿ ಇಟ್ಕೊಂಡು 500 ರೂಪಾಯಿ 100 ರೂಪಾಯಿ ಬೆಂಗಳೂರಿಗೆ ಇಟ್ಕೊಂಡ್ಬಂದರೆ ಊಟ ಯಾರು ಕೊಡ್ತಾರೆ? ಒಂದು ಸ್ವಲ್ಪ ಓದಿದ್ನಲ್ಲಿ ಕೆಲಸ ಮಾಡಿ ಅಲ್ಲಿಂದ ಟೀಚಿಂಗ್ ಪ್ರೊಫೆಷನ್ 1 ಇಯರ್ ಮಾಡಿ, ಅವಾಗ ಒಂದು ಸ್ವಲ್ಪ ದುಡ್ಡೆಲ್ಲ ಜೋಬಲ್ಲಿ ಇಟ್ಕೊಂಡು ಆಮೇಲೆ DFT ಓದಿ ಆಮೇಲೆ ಊರಿಗೆ ಹೋಗೇ ಇಲ್ಲ. ಅದು ಬಂದನು ಒಂದು 5 ವರ್ಷ ಊರಿಗೆ ಹೋಗಿಲ್ಲ. ಅದು ಸಮಸ್ಯೆ ಏನಾಗಿದ್ದರೆ ನಮ್ಮ ತಂದೆಗೆ ಇವರು MSc ಓದ್ದ ಅಲ್ವಾ, ಲೆಕ್ಚರ್ ಆಯ್ತಾನೆ ಅನ್ನೋದು ಅವ್ರ ವಿಲೇಜರ್ಸ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ, MSc ಓದಿದ್ದಾನೆ ಏನಾಗ್ತಾನೆ ಎಜುಕೇಷನ್, ಒಂದು ಲೆಕ್ಚರ್. ನಮ್ಮ ಇಡೀ ಊರು ಸಣ್ಣ ಹಳ್ಳಿ,
ಅವಾಗ ನಾನೇ ಫಸ್ಟ್ MSc ಮಾಡಿದ್ದೆ ಅಂತ ಅವ್ರಿಗೇನೋ ಒಂದು ಪ್ರೌಡಾಗಿ ಪ್ರೌಡ್ ಮೂಮೆಂಟ್. ಹೌದು. ನಾನು ಓದ್ಬಿಟ್ಟು ಹಿಂಗೆ ಈ ಮೊದ್ಲಂಗೆ ಅಂದ್ರೆ ಈ ಸಿನಿಮಾಗೆ ಹೋಯ್ತಾರೆ ಅಂದ್ರೆ ಪೋಲಿ ಬಿದ್ದೋದು ಅಂತ ಅವ್ರಿಗೆ ಅರ್ಥ. ಹೌದು. ಓ ಈ ಮಗ ಪೋಲಿ ಬಿದ್ದು ನಾನು ಸತ್ತೇ ಹೋಗಿದ್ದೆ ಅಂತ ತುಂಬಾ ಜನ ಅನ್ಕೊಬಿಟ್ಟಿದ್ರು. 5 ವರ್ಷ ಊರ್ ಕಡೆ ತಲೆ ಹಾಕಿಲ್ಲ. ಹಿಂಗೆ ನನಗೆ ಏನಾದ್ರು ಮಾಡ್ಬೇಕು ಅಂತ ಬರೀ ಕೈಲಿ ಬರೋ ನಮ್ಮಂಥವ್ರನ್ನೆಲ್ಲ ಯಾರು ಬಾನ ಇವಾಗಲೂ ಕೂಡ ನನಗೇನು ಯಾರು ನಾನಿದ್ದೀನಿ ಪಿಕ್ಚರ್ ಮಾಡೋ ಆ ಥರ ನನ್ನ ಸ್ವಂತ ಶಕ್ತಿಲಿ ನಾನು ಮಾಡ್ತೀನಿ ಆ ಥರ. ಇದು ನನಗೆ ಆನೆ ಪಟಾಕಿ ಫಸ್ಟ್ ಸಿನಿಮಾ ಆಯಿತು. ಅದು ಒಂದು ಕಮರ್ಷಿಯಲಿ ಕಾಮಿಡಿ ಸಿನಿಮಾ, ಅದರ ರೇಂಜ್ಗೆ ಅದಾಯಿತು. ಆ್ಯಕ್ಚುಲಿ ನಾನು ರಥಾವರನ್ನೇ ಫಸ್ಟ್ ನನ್ನ ಡೆಬ್ಯೂಗೆ ಟ್ರೈ ಮಾಡಿದೆ. ಅದೇ ಪ್ರೊಡ್ಯೂಸರ್ಗೆ ಹೇಳಿದ್ದೆ. ಅವ್ರಿಗೆ ಅದೇನೋ ಆ ಕತೆ ಇಷ್ಟ ಆಗಲಿಲ್ಲ. ಅವ್ರಿಗೆ ಇಷ್ಟ ಆಗದಿರೋ ಕತೆ ಎಲ್ಲ ಆ್ಯಕ್ಚುಲಿ ಇಷ್ಟ ಆಯ್ತು ಪಿಕ್ಚರ್ಗಳು, ಅದೇನೋ ಗೊತ್ತಿಲ್ಲ. ಅಂದರೆ ಅವ್ರ ಇದು ಮೈಂಡ್ ಸೆಟ್ ಹಂಗಿತ್ತು. ಅವರು ಯಾವ್ದಾರ ಒಂದು ಕಾಮಿಡಿ ಪಿಕ್ಚರ್ ಮಾಡೋಣ ಅಂದ್ಬಿಟ್ಟು ತೊಗೊಂಡೋಗಿ ಹಂಗೆ ಕರ್ಕೊಂಡು ಹೋಗ್ಬಿಟ್ರು. ಅದಾದಮೇಲೆ ಇಲ್ಲ ಬಿಡೋದು ಬೇಡ ಅಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದೆ. ಇದು ಇದ್ರ ಪಿಕ್ಚರ್ ಶೂಟಿಂಗ್ ಮುಗೀತು. ಆವಾಗ ಉಗ್ರಮ್ಮ ಆಗಿತ್ತು ಮುರಳಿ ಸರ್ಗೆ. ಒಂದು ಸ್ವಲ್ಪ ಕ್ರೇಜ್ ಆವಾಗ ತಾನೇ ರೈಸ್ ಆಗ್ತಿತ್ತು. ನನಗಿನ್ನೂ ನೆನಪಿದೆ, ಅವ್ರು ಏನು ಮಾಡೋರು, ನಾನು ಊರಿಗೆ ಹೋಗ್ತಿರಲಿಲ್ಲ, ಯಾರ ಜೊತೆ ಮಾತಾಡ್ತಿರಲ್ವಲ್ಲ. ಮಾರ್ನಿಂಗ್ ಶೋ ಸಂಜಯ ಅಂತ ಮಂಡ್ಯ ಥಿಯೇಟ್ರಲ್ಲಿ ಪಿಕ್ಚರ್ ರಿಲೀಸು. ಮಾರ್ನಿಂಗ್ ಶೋ ಹೋಗಿ ಥಿಯೇಟ್ರ್ ಹತ್ರ ಹೋಗಿದ್ದಾರೆ. ಆ ಥಿಯೇಟ್ರಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದರು ನಮ್ಮ ಪಾರ್ ರಿಲೇಟಿವ್ ಒಬ್ಬರು ಕುಶಾ ಅಂದ್ಬಿಟ್ಟು. ಅವ್ರು ಹೋಗಿದ್ರೆ ಅಲ್ಲಿ ಹಿಂಗೆ ನೋಡಿದರೆ ಟಿಕೆಟ್ ಹೌಸ್ಫುಲ್ ಅಂದ್ಬಿಟ್ಟು 10 ಗಂಟೆಗೆ ಹೋಗಿದ್ದಾರೆ. 10:30 ಶೋ ಅಲ್ವಾ, 10 ಗಂಟೆಗೆ ಟಿಕೆಟ್ ಹೌಸ್ಫುಲ್ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಹೌಸ್ಫುಲ್ ಅಲ್ಲ ಅಂದ್ಬಿಟ್ಟು ವಾಪಸ್ ಹೋಗಿದ್ದಾರೆ. ತಿರ್ಗಾ ಮಧ್ಯಾಹ್ನ ಬಂದಿದ್ದಾರೆ 1 ಗಂಟೆಗೆ, ಆವಾಗಲೂ ಹೌಸ್ಫುಲ್ ಹಾಕಿದ್ದಾರೆ. ತಿರ್ಗಿ ಸಂಜೆ ಬಂದಿದ್ದಾರೆ 4:30 ಶೋಗೆ, ಟೈಮ್ ಸರಿಯಾಗಿ ಬಂದಿದ್ದಾರೆ, ಆವಾಗಲೂ ಹೌಸ್ಫುಲ್ ಹಾಕ್ಬಿಟ್ಟಿದ್ದಾರೆ. ಅದು ನನಗಿನ್ನು ಶುಕ್ರವಾರ ಶನಿವಾರ ಭಾನುವಾರದಲ್ಲಿ 12 ಶೋಲಿ 11 ಶೋ ಹೌಸ್ಫುಲ್ ಆ ಥಿಯೇಟ್ರಲ್ಲಿ. 11 ಶೋ ಹೌಸ್ಫುಲ್ಲು. ಅವರು ಸರಿ ನೆಕ್ಸ್ಟ್ ಡೇ ನೋಡೋಣ ಅಂತ ಬಂದವ್ರೆ. ಅದನ್ನು ಆ ಹುಡುಗ ಮ್ಯಾನೇಜರ್ ನೋಡಿದ್ದಾನೆ. ಅವ್ರಿಗೆ ನಮ್ಮ ಅಪ್ಪ ಅವ್ರಿಗೆ ಮಾವ ಆಗ್ಬೋದು. ಇದಕ್ಕೆ ನಮ್ಮ ಮಾವ ಬಂದು ಅವ್ರ ಮಗ ಡೈರೆಕ್ಟ್ರಲ್ಲ, ಅದಕ್ಕೆ ನಾನು ನೋಡೋಕೆ ಹೋಗ್ಬೋದು. ಅವನೇನು ಮಾಡೋನೆ, ಅವ್ರ ಫ್ರೆಂಡ್ ಜೊತೆ ಬಂದಿದ್ರಂತೆ. ಏಯ್ ಬನ್ನಿ ಮಾಮ ಅಂತ, ಈ ಪಿಕ್ಚರ್ ನೋಡೋದು ಬಂದಾಗ ಏನು ತೆಗ್ದವ್ರೆ ಅಂತ ಗೊತ್ತಿಲ್ಲ, ಏನು ಇಷ್ಟೊಂದು ಜನ ಏನು ತೆಗ್ದಿದ್ದಾನೆ ಗೊತ್ತಿಲ್ಲ, ಎಷ್ಟೊಂದು ಜನ ಬರ್ತಾರಲ್ಲ, 30 ಸಲ ತೆಗ್ದು ಪಿಕ್ಚರ್ಗೆ ಜನನೇ ನೋಡ್ತಿರಲ್ಲ ಅಂತ ಆ ಥರ ಅವರು ಕರ್ಕೊಂಡೋಗಿ ಮೇಲ್ಗಡೆ ಹೌಸ್ಫುಲ್ ಆಗಿದ್ದ ಜಾಗದಲ್ಲಿ ಚೇರ್ ಹಾಕಿ ಕೂರಿಸಿ ಅವ್ರ ಫ್ರೆಂಡು ಅವರಿಬ್ರು ಪಿಕ್ಚರ್ ನೋಡಿದ್ದಾರೆ. ಅವ್ರ ಫ್ರೆಂಡ್ ಏನು ಮಾಡ್ಬಿಟ್ಟವ್ರೆ, ಆಚೆ ಬರ್ತಾ ಭಯಂಕರ ಎಂಥ ಮಗ ಆಗಬೇಕು ನಿಮಗೆ ಅಂತ ಸಿಕ್ಕಾಪಟ್ಟೆ ಅಪ್ರಿಸಿಯೇಟ್ ಆಗಿ ಆಗ್ಬಿಟ್ಟಿದ್ದಾರೆ. ಅಲ್ಲಿಂದ ನನ್ನ ಮೇಲೆ ಒಂದು ಸ್ವಲ್ಪ ಸಾಫ್ಟ್ ಕಾರ್ನ್. ಏನು ಮೂಮೆಂಟ್ ಇದೆ ಆಕ್ಚುಲಿ. ಇನ್ನೊಬ್ರು ಮಕ್ಳ ಬಗ್ಗೆ ಹೊಗಳಿ ಹೇಳಿದಾಗ ಅದಾಗೋ ಖುಷಿ ಪೇರೆಂಟ್ಸಿಗೆ ನಿಜವಾಗ್ಲೂ ಅಷ್ಟಿಷ್ಟಲ್ಲ. ಹೌದು, ವಿಲೇಜರ್ಸ್ ಅಲ್ವಾ, ಅವ್ರಿಗೆ ಡೈರೆಕ್ಟ್ರು ಅದಂಗೆ ಇದೆಲ್ಲ ಸಾಧ್ಯನ ಅಂತ ಅವ್ರಿಗೆ. ಅಲ್ಲಿಂದ ಅವರು ಎಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಸುತ್ತಮುತ್ತ, ಅಲ್ಲಿಂದ ಒಂದು ಸ್ವಲ್ಪ ಓಕೆ ಏನು ಹಾಳಾಗಲಿಲ್ಲ, ರೇಜ್ಗೆ ಒಂದು ಸಾಫ್ಟ್ ಕಾರ್ನ್ ನನ್ನ. ಪೃಥ್ವಿ ಸರ್, ನಿಮ್ಮ ತಂದೆ ಮತ್ತು ನಿಮ್ಮ ಬಾಂಧವ್ಯದ ಬಗ್ಗೆ ಹೇಳೋದಾದ್ರೆ, ಅವ್ರ ಬಗ್ಗೆ ಹೇಳೋದಾದ್ರೆ, ಈಗ ನಾನು ಹುಟ್ಟಿದ ಬೆಳೆದಲ್ಲ ಅಜ್ಜಿ ಮನೆಯಲ್ಲಿ, ನಾನು ಜಾಸ್ತಿ ಮನೇಲಿ ಇರಲಿಲ್ಲ. ಅದಾದಮೇಲೂ ಮನೇಲಿ ಇಲ್ಲ, ಈ ಕಡೆ ಇದ್ದೀನಿ. ಬಟ್ ರೋಲ್ ಮಾಡೆಲ್ ಥರ ಅಂದರೆ ಎಲ್ಲರಿಗೂ ಹಾಗೆ, ಅವ್ರವ್ರ ತಂದೆ ಅವ್ರವ್ರಿಗೆ ರೋಲ್ ಮಾಡೆಲ್ ಇದ್ದಾಗೆ, ಹೀರೋ ಇದ್ದಾಗೆ, ಫಸ್ಟ್ ಹೀರೋ ಅಂತಾರಲ್ಲ. ಸೊ ನನಗೆ ಭಾಳಷ್ಟು ವಿಚಾರದಲ್ಲಿ ಅವರು ತುಂಬ ರೋಲ್ ಮಾಡೆಲ್, ತುಂಬ ಕರೇಜಸ್ ಪರ್ಸನ್ ಅವರು. ನನಗೆ ಅಷ್ಟು ಕರೇಜ್ ಇಲ್ಲ. ಸೊ ಆ ವಿಚಾರದಲ್ಲಿ ಆ್ಯಂಡ್ ಫ್ಯಾಮಿಲಿ ಅಂದರೆ ಬರೀ ನಮ್ಮ ಮಕ್ಕಳು ಅಂತಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಮತ್ತು ಊರವರು ಎಲ್ಲರ ಜೊತೆ ಒಂದು ಬಾಂಧವ್ಯ ಅವ್ರು ಇಟ್ಕೊಳ್ಳುವಂಥ ರೀತಿ, ಸೋಷಿಯಲ್ ವರ್ಕರ್ ಅವರು. ಸೊ ಹಾಗಾಗಿ ಅದು ತುಂಬ ಇನ್ಸ್ಪೈರಿಂಗ್. ನಾನು ಇಲ್ಲಿವರೆಗೂ ಪ್ರಾಯಶಃ ನಾನು ಅಂತಲ್ಲ, ನನ್ನ ತಮ್ಮಂದರು ಅಥವಾ ನಮ್ಮ ಮನೇಲಿ ಯಾರು ಕೂಡ ಅವ್ರು ಒಂದು ಮಾತು ಹೇಳಿದ್ರೆ ಅದು ಮುಗೀತು, ಅದು ಅಲ್ಲಿಗೆ. ನಾವು ಇನ್ನೊಂದು ಪ್ರಶ್ನೆ ಕೇಳುವಂಥದ್ದು ಮಾತಿಲ್ಲ. ಸೊ ಅದು ಇಲ್ಲಿವರೆಗೂ ಹಾಗೆ ಇದೆ. ಇಲ್ಲಿವರೆಗೂ ಅಷ್ಟೇ ಭಯ ಪಡ್ತೀನಿ, ತುಂಬ ಭಯ ಇದೆ ಅವರು ಅಂತ ಹೇಳಿದ್ರೆ, ತುಂಬ ಅಂದರೆ ತುಂಬ ಭಯ ಇದೆ. ನಾನು ಅಂತಲ್ಲ, ನಮ್ಮ ಫ್ಯಾಮಿಲಿ ಇದ್ದವರೆಲ್ಲರೂ ಕೂಡ. ಸೊ ಹಾಗಾಗಿ ಅದೊಂಥರ ಇದು. ಆ್ಯಂಡ್ ನಾನು ಏನೇ ಸಿನಿಮಾದಲ್ಲಿ ಆ್ಯಕ್ಷನ್ ಅಥವಾ ಏನೇ ಮಾಡಿದ್ರು ಒಂದು ಕ್ಲಿಪ್ಪಿಂಗ್ ನಾನು ಅವ್ರಿಗೆ ಕಳಿಸ್ತಾ ಇರ್ತೀನಿ. ಬಿಕಾಸ್ ಅವರು ಬಹಳ ಮಾರ್ಷಲ್ ಆರ್ಟ್ಸು ಅದು ಇದೆಲ್ಲ ಭಾಳ ಮೊದಲಿಂದ ತುಂಬ ಅಡ್ವೆಂಚರಸ್ ಇದ್ದವ್ರು. ಸೊ ನನಗೆ ಏನೋ ಒಂದು ಅವ್ರನ್ನ ಪ್ರೌಡ್ ಫೀಲ್ ಮಾಡಬೇಕು ಅಂದರೆ ಈ ಥರದ ಆ್ಯಕ್ಷನ್ ಕಾಂಪ್ಲಿಮೆಂಟ್ ಕೊಡ್ತಾರೆ ಅವಾಗ ನೀವು ಕ್ಲಿಪ್ಸ್ ಕಳಿಸಿದಾಗ? ಕೊಡಲ್ಲ, ಸುಮ್ಮನೆ ಒಂದು ಈ ಥರ ಥಮ್ಸ್ ಅಪ್ ಕಳಿಸ್ತಾರೆ ಅಷ್ಟೇ. ಬಟ್ ನನಗೆ ಭಾಳ ಇಷ್ಟ. ಏನೇ ಹೊಸ ಆ್ಯಕ್ಷನ್ ಮಾಡಿದ್ರು, ಏನೇ ಒಂದು ಸ್ಟಂಟ್ ಮಾಡಿದ್ರು ನಾನು ಅವ್ರಿಗೆ ಕಳ್ಸೋಕ್ಕೆ ಭಾಳ ಒಂದು ಖುಷಿ ಪಡ್ತೀನಿ ನಾನು. ಅದೇ ಅಂದ್ರೆ ಅವ್ರಿಗೆ ಎಕ್ಸ್ಪ್ರೆಷನ್, ಈಗ ನಾವು ಆ ಥರದ್ದು ಕೆಲವರು ಎಕ್ಸ್ಪ್ರೆಸ್ ಮಾಡಲ್ಲ,
ಎಕ್ಸ್ಪ್ರೆಸ್ ಮಾಡಲ್ಲ. ಅಂತಂದರೆ ಈ ಕೆಲವು ಕಲ್ಚರಲ್ಲಿ ಬೆಳೆದವರು ಟಪ್ ಅಂತ ಎಕ್ಸ್ಪ್ರೆಸ್ ಮಾಡ್ತಾರೆ, ಅವ್ರ ಎಕ್ಸ್ಪ್ರೆಷನ್ಗಳು ಬೇರೆ ತಪ್ಕೋತಾರೆ. ಅದೆಲ್ಲ ಮಾಡ್ತಾರೆ. ಈಗ ನಾವು ಹುಡುಗರಲ್ಲಿ ಆ ಥರ ಎಕ್ಸ್ಪ್ರೆಸ್ ಮಾಡಿದ್ರೆ ನಗ್ತಾರೆ. ಇದೇನಿದು ಹೊಸ್ದಾಗ್ ಕಲ್ತ್ಕೊಂಡ್ಬಂದಿದ್ಯಾ ಅಂತಾರೆ. ಅಲ್ಲ ಇದೇನು ಅವ್ರಿಗೆ ಅದೊಂಥರ ಸಿಲ್ಲಿ ಅನ್ಸುತ್ತೆ ಅವ್ರಿಗೆ. ಎಕ್ಸ್ಪ್ರೆಸ್ ಅಷ್ಟೇನೆ, ಅವ್ರು ಅಷ್ಟು ಹೇಳಿದ್ರೆ ಅವ್ರಿಗೆ ಏನೋ ದೊಡ್ಡ ಇಂಪ್ರೆಸ್ ಆಗಿದ್ದಾರೆ ಅಂತ ನಾವು ತಿಳ್ಕೊಬೇಕು ಅಷ್ಟೇ. ಹೌದು. ಅವ್ರ ಜೊತೆ ಹಾಗಿದ್ರೆ ಬೆಸ್ಟ್ ಮೂಮೆಂಟ್ ಮರೆಯೋಕ್ಕಾಗಲ್ಲ ಅನ್ನೋದು ಆ ಥರ ಏನಾದ್ರು? ಬೆಸ್ಟ್ ಮೂಮೆಂಟ್ ಅದು ತುಂಬ ಇದೆ, ಭಾಳಷ್ಟು ಎಲ್ಲ ಅವ್ರ ಜೊತೆ ನಾನು ಸಿಕ್ಕಿದ್ದೆ. ನನಗೆ ಅವ್ರ ಜೊತೆ ನನ್ನ ತಾಯಿ ಜೊತೆ ಎಲ್ಲ ಇರುವಂಥ ಮೂಮೆಂಟ್ಸೇ ಭಾಳ ಕಡಿಮೆ ನನಗೆ ಸಿಕ್ಕಿದ್ದು. ನಾನು ಬಿಕಾಸ್ ನಾನು ಅಜ್ಜಿ ಮನೇಲೇ ಇದ್ದಿದ್ದರಿಂದ ಸಿಗೋದೇ ಕಡಿಮೆ. ಸೊ ಇದು ಸಿಕ್ಕಿದ್ದೆಲ್ಲ ಬೆಸ್ಟ್ ಮೂಮೆಂಟ್ಸೇ. ಬೆಸ್ಟ್ ಮೂಮೆಂಟ್ ಅಂದರೆ ನಾನೊಂದು ರಿಯಾಲಿಟಿ ಶೋಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನನಗೆ ಮೊದಲಿಂದ ಅಂದರೆ ಫಾರ್ ಎಕ್ಸಾಂಪಲ್ ಸರ್ರೇ ಹೇಳಿದಾಗೆ, ಈಗ ನಾವು ಹಳ್ಳಿಯವರೇ, ನನ್ನ ಅಪ್ಪನೂ ಕೃಷಿ ಮಾಡೋರು. ಆ್ಯಂಡ್ ನಾವು ಡ್ಯಾನ್ಸ್ ಮಾಡ್ತೀವಿ ಅಥವಾ ಆ್ಯಕ್ಟಿಂಗ್ ಹೋಗ್ತೀವಿ ಅಂತ ಹೇಳಿದ್ರೆ ಸರ್ ಹೇಳಿದಾಗ ಅದೇ ಮ್ಯಾಟ್ರು. ಅಂದರೆ ಅಬ್ಜೆಕ್ಷನ್ ಬಂದಿತ್ತಾ? ಆಬ್ವಿಯಸ್ಲಿ ಎಲ್ಲ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹಂಗೆ ಅಲ್ವಾ, ಬಂದವರೆಲ್ಲ ಗೆದ್ಬಿಡಲ್ವಲ್ಲ, ಆ ಭಯ ಇರುತ್ತೆ ಅವ್ರಿಗೆ. ಅಯ್ಯೋ ನಮ್ಮ ಮಗ ದಾರಿ ತಪ್ಪಿಬಿಡ್ತಾರೆ. ಅವ್ರು ಅಷ್ಟು ಪ್ರೊಟೆಕ್ಟಿವ್ ನಮ್ಮ ಅಲ್ಲಿ ತನಕ ಸಾಕಿರ್ತಾರೆ, ಓದಿಸಿರ್ತಾರೆ. ನಾವು ಬ್ಲೈಂಡಾಗಿ ತಗೋತಾ ಇದೀವಿ ಅಂತ ಅವ್ರಿಗೆ ಅನ್ಸುತ್ತೆ. ಚೂಸ್ ಮಾಡ್ತಾ ಇದೀವಿ ಯಾವುದೋ ಡಿಪಾರ್ಟ್ಮೆಂಟ್ನ ಅಂತ. ಇಲ್ಲ ಪ್ರಾಪರಾಗಿ ಇವಾಗೆಲ್ಲ ಎಜುಕೇಟಿವ್ ಆಗಿ ಕ್ಯಾರಿ ಮಾಡೋದಾರೆ. ಆ ಭಯ ನಮಗೆ ಅವರು ತೋರಿಸಿರ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅಪ್ಪ ಅವ್ರಿಗೆ ಓವರ್ ಅಗ್ರೆಸಿವ್ ಲವ್ ಅದು ಆಕ್ಚುಲಿ. ಬಟ್ ಈ ರೀತಿ ಸಕ್ಸಸ್ ಆಗಿದ್ ನೋಡೋಕೆ ತುಂಬಾ ಖುಷಿ ಪಡ್ತಾರೆ. ಹೌದು, ಅದೇ ಅವ್ರಿಗೊಂದು ದಾರಿ ಸಿಕ್ತು ಅನ್ನೋದಕ್ಕೆ ಅವ್ರಿಗೆ ಸಮಾಧಾನ ಆಯ್ತು. ಇನ್ನ ನನ್ನ ಮಕ್ಳ ಜೀವನ ಇಲ್ಲಿಂದ ಒಳ್ಳೇದಾಗುತ್ತೆ ಅಂದ್ರೆ ಹಾಗೊಂದು ಸಮಾಧಾನ ಇರುತ್ತೆ. ಅದು ಯಾರ ಜಗತ್ತಲ್ಲಿ ಈ ಮಕ್ಕಳು ಈ ಸಕ್ಸಸ್ನ ತಂದೆ ತಾಯಿನೇ ಮೊದಲು. ಯಾರೇ ತಂದೆ ತಾಯಿ ಪಡೋಷ್ಟು ಇದು ಯಾರು ನಾವೇ ನಮಗೆ ಅಷ್ಟು ಖುಷಿ ಆಗುತ್ತೆ ಇಲ್ಲ, ಅವ್ರು ಅಷ್ಟು ಖುಷಿ ಪಡ್ತಾರೆ. ಹೌದು. ಇನ್ನು ಸಿನಿಮಾದಲ್ಲಿ ತಂದೆ ಕ್ಯಾರೆಕ್ಟರ್ ತುಂಬ ಮೇಜರ್ ಆಗಿದೆ. ಆ್ಯಂಡ್ ಕ್ಯಾರೆಕ್ಟರ್ ಮಾಡಿದ್ರು ಕೂಡ ಸಾಯಿ ಕುಮಾರ್ ಸರ್ ಕೂಡ ಸಖತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಂದ್ರೆ ಅವ್ರನ್ನ ಬಿಫೋರ್ ಅದೆಲ್ಲ ಅದೇ ರೆಬಲ್ ಈ ರೀತಿ ಆ್ಯಕ್ಟಿಂಗಲ್ಲಿ ನೋಡಿದ್ದು. ಇದರಲ್ಲಿ ಟ್ರೇಲರಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಸಾಫ್ಟ್ ಕ್ಯಾರೆಕ್ಟರ್, ಒಂದು ಸ್ವಲ್ಪ ಬುದ್ಧಿಮಾಂದ್ಯ ಆ ಥರ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಆ ರೀತಿ ಅವ್ರ ಹತ್ರ ಮಾಡಿಸ್ಬೇಕು ಅಂತ ಅನಿಸಿದ್ದು ಯಾಕೆ ಅಂತ? ಇದು ನಾನು ಸಾಯಿ ಕುಮಾರ್ ಸರ್ನ ಎಂಜಾಯ್ ಮಾಡಿದ್ದು ಹೆಂಗೆ ಅಂದರೆ, ಆ ಸಿನಿಮಾ ಫಸ್ಟ್ ಸೀನೇ ಅದು. ಅವ್ರ ಡೈಲಾಗ್ಗಳೆಲ್ಲ ಇದ್ರಲ್ಲ, ಈ ಟ್ರೋಲ್ ಡೈಲಾಗ್ಸ್ ಅಲ್ಲೆಲ್ಲ ಹೌದು, ಭಯಂಕರ ಮಾಸ್ ಟ್ರೋಲ್ ಡೈಲಾಗ್ ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ದು. ನಾವು ಭಯಂಕರ ಎಂಜಾಯ್ ಮಾಡುವಾಗ ನಾನು ಇವ್ರನ್ನ ಕಂಪ್ಲೀಟ್ ಏನಾದರೂ ಚೇಂಜ್ ಮಾಡ್ಬೇಕಲ್ಲ, ಕಂಪ್ಲೀಟ್ ಏನಾದರೂ ಮಾಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಹೈದ್ರಾಬಾದಲ್ಲಿ ಹೋಗಿ ಕತೆ ರೀಡಿಂಗ್ ಕೊಟ್ಟೆ. ಕತೆ ರೀಡಿಂಗ್ ಕೊಡ್ತಿದ್ದಂಗೆ ಅವ್ರು ಭಯಂಕರ ಇದಾಗೋದ್ರು. ಆಮೇಲೆ ಅವ್ರ ಪ್ರಿಪ್ರೇಷನ್ಸ್ ನೋಡಬೇಕು ಟಪ್ ಅಂದ್ಬಿಟ್ಟು ನಾನು ಕೇಳಿದೆ, ಈ ಪಾತ್ರ ಸರ್ ನಾನು ನೋಡಿರೋ ಪಾತ್ರಗಳು, ನಾನು ನೋಡಿರೋದ್ರಲ್ಲಿ ಕೆಲವು ಸಲ ಈ ಕ್ಯಾರೆಕ್ಟ್ರಿಂದ ನಡೆಯೋದು ತಗೊಂಡಿರ್ತೀನಿ, ಈ ಕ್ಯಾರೆಕ್ಟ್ರಿಂದ ಓಡೋದು ತಗೊಂಡಿರ್ತೀನಿ, ಈ ಕ್ಯಾರೆಕ್ಟ್ರಿಂದ ಕೂತ್ಕೊಳ್ಳೋದು ತಗೊಂಡಿರ್ತೀನಿ, ಈ ಥರದ್ದೆಲ್ಲ ನಾನು ಒಂದಷ್ಟು ರೆಫರೆನ್ಸ್ ಎಲ್ಲ ಹೇಳಿ ತೋರಿಸ್ದೆ. ನಾನು ಬೆಂಗಳೂರು ಬರೋಷ್ಟೊಳಗಡೆ ಅವ್ರು ಅದನ್ನೆಲ್ಲ ಪ್ರಿಪೇರ್ ಆಗಿ ವಿತ್ ಕಾಸ್ಟ್ಯೂಮ್ ನನಗೊಂದು ಇದು ಕಳಿಸಿದ್ರು. ನನಗೆ ಸಾಕಾಗೋಯ್ತು. ಯಾಕಂತಂದರೆ ಅವರು 50 ವರ್ಷ, ಅದೊಂದು ವೆರಿ ಇಂಪಾರ್ಟೆಂಟು. 50 ವರ್ಷ ಕೆಲವೇ ಬೆರಳೆಣಿಕೆ ಲಿಜೆಂಡ್ಗಳು ಮಾತ್ರ 50 ವರ್ಷದಿಂದ ಆ್ಯಕ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ಬರು. ನನಗನ್ನಿಸ್ತು ಸರಸ್ವತಿ ಅಷ್ಟು ಸುಲಭ ಅಲ್ಲ. ಇವತ್ತೆಲ್ಲ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿರ್ತಾರೆ, ಎರಡನೇ ಪಿಕ್ಚರ್ ಬರೋಷ್ಟೊಳಗಡೆ 2-3 ವರ್ಷ ಆಗೋಗುತ್ತೆ. ಇವರೆಲ್ಲ 50 ವರ್ಷದಿಂದ ಸರಸ್ವತಿ ಅವ್ರನ್ನ ಕೆಲಸ ಕೊಟ್ಟು ಇದು ಮಾಡಿದ್ದಾರೆ ಅಂದರೆ ಅವರ ಆ ಅರ್ಜು, ಆ ಹಸು ಟಪ್. ಸರ್ ನಾನೊಬ್ಬ ಸಣ್ಣ ಹುಡುಗ, ನಾನು ಅವ್ರ ವಯಸ್ಸೇನು ನಮ್ಮ ವಯಸ್ಸೇನು, ನಾನೇನು ಕತೆ ಏನು ಜಗತ್ತಲ್ಲಿ ಏನು ಮಾಡದಿರೋದನ್ನ ಮಾಡಲ್ಲ ಅವರು. ನಾನು ಅದನ್ನು ಪ್ರಿಪ್ರೇಷನ್ಗೆ ಬೇಸಿಕ್ ಕೊಟ್ಟ ತಕ್ಷಣ ಒಂದೇ ದಿವಸದಲ್ಲಿ ರೆಡಿ ಮಾಡಿ ಇವ್ರಿಗೆ ತೋರಿಸ್ತೆ ಸಾರ್ಗೆ. ಅವರು ಕಾಂಪಿಟೇಷನ್ಗಳು ಇವರು ಸೂಪರ್ ರೆಡಿ ಆಗಿರ್ತಾರೆ. ಅದು ಮಾಡಿ ಆ ವಾಕಿಂಗ್ ಸ್ಟೈಲ್ ಸಮೇತ, ಸರ್ ನೋಡಿ ಸರ್ ನಾನು ಈ ಥರ ನಡೀತೀನಿ ಸರ್, ಇದು ಓಕೆ ಸರ್, ಇದು ನಿಮಗೆ ಈ ಥರದ್ದು ಓಕೆ ಅಲ್ಲ ಸರ್, ಒಂಚೂರು ನನಗೊಂಚೂರು ಅಲ್ಲಿ ಉಬ್ಬು ಥರ ಬೇಕು ಅಂದೆ. ಆ ಟಪ್ ಅಂದ್ಬಿಟ್ಟು ಡಾಕ್ಟ್ರ್ ಕರೆಸಿ ಅವ್ರ ಅಲ್ಲಿ ಸೆಟ್ಟೆಲ್ಲ ಇದು ಮಾಡಿಸಿ ಪ್ರಿಪೇರ್ ಮಾಡಿ ಅದನ್ನು ಡಮ್ಮಿ ರೆಡಿ. ಹಂಗೆ ಈ ವಯಸ್ಸಲ್ಲಿ ಪ್ರಿಪೇರ್ ಆಗ್ತಾರಲ್ಲ, ಅದು ಪ್ಯಾನ್ ಇಂಡಿಯಾ ಸ್ಟಾರು, ಅಷ್ಟೊಂದು ಸಿನಿಮಾ ಮಾಡಿದವರು ಕೂಡ ಈ ರೀತಿ. ಅವ್ರ ಜೊತೆ ಆಕ್ಟ್ ಮಾಡಿದ್ದು ಹೇಗೆ ಅನ್ನಿಸ್ತು ನಿಮಗೆ? ಇವರು ಎಕ್ಸ್ಪ್ಲೇನ್ ಮಾಡಿದಾಗೆ 50 ವರ್ಷ ಇಂಡಸ್ಟ್ರಿ ಆಯಿತು. ಅವರು ಈಗಲೂ ಏನು ಮೊದಲನೇ ಸಿನಿಮಾ ಅನ್ನೋ ಥರ ಎಂಥೂಸಿಯಾಸಮ್ ಇಟ್ಕೊಂಡಿದ್ದಾರೆ. ನಾನು ನೋಡ್ರ ಮಟ್ಟಿಗೆ ಅಂದರೆ ಒಂದು ಶಾರ್ಟ್ ಆದರೆ ಆ ಶಾರ್ಟಲ್ಲಿ ನಾನು ಹೇಗೆ ಕಾಣಿಸ್ಬೇಕು, ಹೇಗೆ ಮಾತಾಡಬೇಕು, ಅದನ್ನೆಲ್ಲ ತೀರಾ ಯೋಚನೆ ಮಾಡ್ತಾರೆ. ತುಂಬ ಅದೇ ಶ್ರದ್ಧೆ ಅನ್ನೋದು ಅದಕ್ಕೆ. ನಾನು ಅದು ನಮ್ಮಂಥ ಆ್ಯಕ್ಟರ್ಸ್ ತುಂಬ ಕಳಿಬೇಕಾಗಿರೋಂಥ ವಿಚಾರ. ಬಿಕಾಸ್
50 ಇಯರ್ಸ್ ತುಂಬ ದೊಡ್ಡ ಜರ್ನಿ ಅದು, 50 ವರ್ಷ ಅಂದರೆ. ಅವ್ರು ಸುಮ್ಮನೆ ಆಯ್ತಪ್ಪ ಮಾಡ್ತೀನಿ ರೆಡಿ ಅನ್ಬೋದು. ಬಟ್ ಅದು ಇಲ್ಲವೇ ಇಲ್ಲ. ಈಗಲೂ ಸೆಟ್ಟಿಗೆ ಬಂದರೆ ನನ್ನ ಡೈಲಾಗ್ ಏನು, ಈ ಸೀನ್ ಏನು ಇರಬೇಕು, ಯಾವ ರೀತಿ ಇರಬೇಕು, ಹೇಗೆ ಬಂದರೆ ಚೆನ್ನಾಗಿರುತ್ತೆ. ಸರ್ ಒನ್ ಮೋರ್ ಕೇಳದೆ ಇದ್ರು ಅವರೇ ಒನ್ ಮೋರ್ ಕೇಳ್ತಾರೆ. ನಾನು ಓಕೆ ಅಂದ್ರೆ ಇನ್ನೊಂಚೂರು ಬೆಟರ್ಮೆಂಟ್ ಮಾಡ್ತೀನಿ. ನಾವು ಆರ್ಟಿಸ್ಟ್ ಏನು ಮಾಡುವ ಇಲ್ಲ ರೀ ಎಂತೆಲ್ಲ ಹೇಳ್ಬಾರ್ದು. ಯಾಕಂದ್ರೆ ನಮಗೆ ಯಾರು ಗೊತ್ತಿರುತ್ತೆ ಇನ್ನು ಸೂಪರ್ ಆಗಿ ಇನ್ನು ಬೆಸ್ಟ್ ಬರುತ್ತೆ. ಹೌದು, ಚಾನ್ಸ್ ತಗೋಬೇಕು ಅಂತ. ಆಮೇಲೆ ಅವರೇ ಇನ್ವಾಲ್ವ್ ಆಗ್ತಿದ್ರು ಪ್ರತಿ ಡೈಲಾಗು ಇದು ಮಾಡಿಕೊಂಡು ಬರ್ಕೊಂಡು ಇದು ಮಾಡಿ. ಆಮೇಲೆ ನಾವೇ ಏನಾದರೂ ತಪ್ಪರ್ದನ್ನು, ಯಾಕಂದರೆ ಅವ್ರ ಎಕ್ಸ್ಪೀರಿಯನ್ಸ್ ವೆರಿ ಇಂಪಾರ್ಟೆಂಟ್. ನಾವು ಆರಗೆನ್ಸಿ ಈಗ ಎಲ್ಲ ತೋರಿಸ್ಬಾರ್ದಲ್ಲಿ. ಯಾಕಂದರೆ ನಾನು ಅವ್ರ ಎಕ್ಸ್ಪೀರಿಯನ್ಸ್ನ ಬಳಸ್ಕೋಬೇಕು. ಸಿನಿಮಾ ಅವ್ರು ಕಲ್ತಿರೋದನ್ನ ನಾನು ಬಳಸ್ಕೋಬೇಕು ನನ್ನ ಪಾತ್ರಕ್ಕೆ. ಅದಕ್ಕೆ ಅದಂಗೆ ಕಾಣಿಸ್ತಾ ಇದೆ. ಆ ಥರ ಎಲ್ಲ ಏನಿಲ್ಲ. ಆ್ಯಕ್ಚುಲಿ ಅವ್ರು ಮಾಡಿರೋ ಪಾತ್ರ ಏನಂದರೆ, ಈ ರೇಷ್ಮೆ ಮಾರ್ಕೆಟಲ್ಲಿ ಬೀಟ್ ಇನ್ಸ್ಪೆಕ್ಟರ್ ಅಂತ ಒಂದು ಇದು ಬರುತ್ತೆ, ಒಂದು ಕ್ಯಾರೆಕ್ಟರ್ ಬರುತ್ತೆ. ಅಂದರೆ ಏನಂದರೆ ಅವ್ರ ಕೆಲಸ ಏನಂದರೆ, ಈ ರೈತರೆಲ್ಲ ರೇಷ್ಮೆ ತಂದು ಹಾಕ್ತಾರಲ್ಲ, ಆ ರೇಷ್ಮೆ ತಂದು ಹಾಕೋದವ್ರಿಗೆ ಅದು ಮೊದಲು ಅನಲಾಗಿತ್ತು, ಈಗ ಡಿಜಿಟಲ್ ಆಗಿದೆ. ಈಗ ಎಲ್ಲ ಡಿಜಿಟಲಲ್ಲೇ ಕೂಗ್ತಾರೆ. ಮತ್ತು ಅದನ್ನೇನು ಮಾಡ್ತಿರೋರು ಅಂದರೆ, ಅದನ್ನು ಆ ಗೂಡನ್ನ ನೋಡಿ 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 ಬೀಟ್ ಕೂಗೋದು. 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 105 ರೂಪಾಯಿ 105 ರೂಪಾಯಿ ಹಂಗೆ ಕೂಗ್ತಾರೆ. ಅದನ್ನು ಕೂಗಿ ಅದು ಯಾವ ರೇಟಿಗೆ ನಿಲ್ಲುತ್ತೆ ಅದಕ್ಕೆ ಆ ರೈತರದ್ದು ಅಲ್ಲಿಗೆ ಬ್ಲಾಕ್ ಆಗುತ್ತೆ. ಇದು ಅವ್ರ ಕೆಲಸ. ಆ ರೇಟ್ ಲಾಕ್ ಆದ್ಮೇಲೆ ಬರೆದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಇದು ಈ ಕ್ಯಾರೆಕ್ಟರ್ ಅವ್ರು ಮಾಡಿರೋದು. ಇದು ಅವ್ರು 50 ವರ್ಷದ ಸಿನಿಮಾ ಜರ್ನಿಲಿ ಅವ್ರು ಇದನ್ನು ಕೇಳಿರಲಿಲ್ಲ. ಅದು ಅವ್ರಿಗೆ ಹೊಸದು ಅನ್ಸುತ್ತೆ. ನಾನು ಆ ಥರ ನಮ್ಮ ಮಧ್ಯೆ ಇರೋಂಥ ಪಾತ್ರನ ನೋಡ್ತೀನಿ ಸರ್. ಆ್ಯಂಡ್ ನಿಮ್ಮ ಬಿಫೋರ್ ಸಿನಿಮಾಸ್ ಎಲ್ಲ ನೋಡಿದ್ರೆ ರಥಾವರ, ತಾರಕಾಸುರ ಇದೆಲ್ಲ ಸ್ವಲ್ಪ ಹೀರೋಗಳನ್ನ ಮಾಸಲ್ಲೇ ತೋರಿಸಿದ್ದೀರಾ ಆ್ಯಂಡ್ ಡಿಫ್ರೆಂಟ್ ಆಗಿ ತೋರಿಸಿದ್ದೀರಾ. ಈಗಲೂ ಕೂಡ ಚೌಕಿದಾರ. ಏನಾದರೂ ಫ್ಲ್ಯಾಶ್ ಬ್ಯಾಕ್ ರೀಸನ್ ಇದೆಯಾ ಈ ಥರ ಮಾಸಾಗೆ ಮೂವಿ ಮಾಡೋಕ್ಕೆ ಅಂತ? ಇಲ್ಲ, ಮಾಸ್ ಅಪ್ರೋಚ್ ಅನ್ನೋದು ಬೇಗ ರೀಚ್ ಆಗುತ್ತೆ ಅನ್ನೋ ಒಂದೇ ಕಾರಣ ಅಷ್ಟೇ. ನಾನು ರಿಯಾಲಿಟಿನ ಇಷ್ಟಪಡ್ತೀನಿ ಸಿನಿಮಾದಲ್ಲಿ. ರಿಯಲ್ ಥಿಂಗ್ ನಾನು ಯಾರಾದರೂ ಆ್ಯಕ್ಟ್ ಮಾಡ್ಬೇಕಾದ್ರೆ ಓವರ್ ಆ್ಯಕ್ಟ್ ಮಾಡಿದ್ರು ಒಪ್ಪಲ್ಲ. ಇಲ್ಲ ಓವರ್ ಆ್ಯಕ್ಟ್ ಮಾಡಬೇಡಿ ನೀವು ನಾನು ಆ್ಯಕ್ಟಿಂಗ್ ಅಂದರೆ ನಾನು ನಂಬಿರೋದೇನೆಂದರೆ ಜಸ್ಟ್ ಬಿಹೇವಿಂಗ್. ಆ್ಯಕ್ಟಿಂಗ್ ಇಸ್ ನಾಟ್ ಆ್ಯನ್ ಆ್ಯಕ್ಟಿಂಗ್, ಇಟ್ಸ್ ಜಸ್ಟ್ ಬಿಹೇವಿಂಗ್ ಅಂತ ನಾನು ನಂಬ್ತೀನಿ. ನಾನು ಬಿಹೇವ್ ಮಾಡಿ ಅಂತ ಹೇಳ್ತೀನಿ. ಅದೇ ಪಾತ್ರಗಳು ಹೇಗೆ ರಿಯಲ್ ಲೈಫಲ್ಲಿ ಇರ್ತಾರೆ ಆ ರೀತಿ ಕ್ಯಾಮ್ರಾ ಮುಂದೆ ಮಾಡಿ ಅಷ್ಟೇ ಅಂತ. ರಿಯಲಿ. ಆಮೇಲೆ ಇವಾಗಿನ ಆಡಿಯನ್ಸ್ ಎಲ್ಲ ನಿಮಗೆ ಯಾಕೆ OTTಲೆಲ್ಲ ಸಿನಿಮಾಗಳು ಆ ಥರ ಇದಾಗ್ತವೆ ಅಂದರೆ, ರಿಯಾಲಿಟಿನ ಇಷ್ಟಪಡ್ತಿದ್ದಾರೆ ಜನ. ನೀವು ತುಂಬ ಫೇಕಾಗಿ ಏನೋ ಮಾಡಿದ್ರೆ ನಗ್ಬಿಡ್ತಾರೆ, ಟ್ರೋಲ್ ಮಾಡ್ತಾರೆ. ಈಗ ಅದೆಲ್ಲ ಇರೋದ್ರಿಂದ ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಮಾಸ್ ಅಪ್ ಇವ್ರನ್ನ ಆಡಿಯನ್ಸ್ ಗ್ಯಾದರ್ ಮಾಡೋಕೆ ಅಷ್ಟೇ. ಓಕೆ ಸರ್, ಇನ್ನು ನಿಮ್ಮ ಪೇರ್ ನೋಡಿದ್ರೆ ಧನ್ಯಾ ರಾಮ್ಕುಮಾರ್ ಅವರು. ದೊಡ್ಡ ಮನೆ ಅಂದ್ರೆ ನಮಗೆಲ್ರಿಗೂ ಒಂಥರ ಎಕ್ಸ್ಟ್ರಾ ರೆಸ್ಪೆಕ್ಟ್, ಒಂಥರ ಜಾಸ್ತಿ ಅಂತ. ಇನ್ನು ದೊಡ್ಡ ಮನೆ ಹುಡುಗಿ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಏನು ಅನ್ನಿಸ್ತು? ಸೊ ಆ್ಯಕ್ಟ್ ಮಾಡಿದ್ದು ಹೇಗಿತ್ತು ಅನುಭವ? ಇಲ್ಲ, ತೀರಾ ಕೋಆಪರೇಟಿವ್ ಇದ್ರು ಅವರು. ಆ್ಯಂಡ್ ಸ್ಪೆಷಲಿ ಸರ್ ಹೇಳಿದಾಗ ಅವ್ರ ಪ್ರೀವಿಯಸ್ ಸಿನಿಮಾಗಳು ನೋಡಿದ್ರೆ ಇದರಲ್ಲಿ ತೀರಾ ಗ್ಲಾಮ್ ಆಗಿ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನೋಡಿದಾಗ ನಿಜ ಅಂದರೆ ಏನಾಗುತ್ತೆ, ಈ ಸಿನಿಮಾದಲ್ಲಿ ಅವ್ರು ಮಾಡ್ಸಿರುವಂಥ ಕೆಲಸಗಳೆಲ್ಲ ರಿಯಲ್ ಲೈಫಲ್ಲಿ ಅಭ್ಯಾಸ ಇಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ. ಬಟ್ ಆ್ಯಕ್ಚುಲಿ ಇವರು ಗೈಡ್ ಮಾಡಿದ್ರು. ಆ್ಯಂಡ್ ಅವರು ಗೈಡೆನ್ಸ್ ತಗೊಂಡು ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡಿರೋದ್ರಿಂದ ಆ ರೋಲ್ ಏನಿದೆ, ಪಾತ್ರ ಏನಿದೆ, ತುಂಬ ಎಫೆಕ್ಟಿವ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪಾತ್ರ ಅವ್ರದ್ದು. ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು ಟರ್ನಿಂಗ್ ಪಾಯಿಂಟ್ ಬರೋದೆ ಅವ್ರ ಪಾತ್ರದಿಂದ. ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಶೂಟ್ ಟೈಮಲ್ಲೂ ಅಷ್ಟೇ ವೆರಿ ಸಪೋರ್ಟಿವ್. ನನಗೆ ನಿಜವಾಗ್ಲೂ ಎಲ್ಲೂ ಏನೂ ಅನಿಸಿಲ್ಲ, ಆ ಥರ ಇದ್ದರು. ಆ್ಯಂಡ್ ಭಾಳ ಖುಷಿ ಆಯ್ತು. ಆ್ಯಂಡ್ ಎಫರ್ಟ್ ಹಾಕಿದ್ದಾರೆ ಮೇಯ್ನಾಗಿ. ಅದು ನೀವು ಪ್ರಾಯಶಃ ಟೀಸರ್ ನೋಡಿದ್ರೆ ಅಥವಾ ನೆಕ್ಸ್ಟ್ ಬರೋ ಟ್ರೈಲರ್ ನೋಡಿದ್ರೆ ಅಥವಾ ಸಿನಿಮಾ ನೋಡಿದ್ರೆ ಎಲ್ಲರೂ ಹೇಳ್ತಾರೆ 100% ಸೇಯಿಂಗ್ ಶಿ ಹಸ್ ಪುಟ್ ಅ ಲಾಟ್ ಆಫ್ ಎಫರ್ಟ್ ಅಂತ. ಓಕೆ, ಹೀರೋ ಹೀರೋಯಿನ್ ಅಂತ ಅಂದರೆ ಆಲ್ಮೋಸ್ಟ್ ಕೆಮಿಸ್ಟ್ರಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಕೆಮಿಸ್ಟ್ರಿ ಅಂತ ಕೇಳೋಕ್ಕೆ ಲವ್ ಸೀನ್ಸ್ ಎಲ್ಲ ಏನಾದರೂ ಇದೆಯಾ? ಹಾಂ, ಒಂದು ಸಾಂಗ್ ಇದೆ, ತುಂಬ ಚೆನ್ನಾಗಿರೋ ಸಾಂಗ್ ಇದೆ. ಅದು ಅಂಡಮಾನಲ್ಲಿ ನಾವು ಶೂಟ್ ಮಾಡಿದ್ದು. ಅದು ತುಂಬ ಚೆನ್ನಾಗಿ ಬಂದಿದೆ, ವಿಜುವಲಿ ಆಗಿರಲಿ, ಆಡಿಯೋ ಕೂಡ. ಸೀನಲ್ಲಿ ಕೆಮಿಸ್ಟ್ರಿ ಇಲ್ಲ. ಓಕೆ, ಇದು ಜನರಲ್ ಕ್ವಶನ್. ಎಲ್ಲರೂ ಹೀರೋ ಹೀರೋಯಿನ್ ಇದು ಕೇಳಿ. ಹೌದು, ಕೆಮಿಸ್ಟ್ರಿ, ಫಿಸಿಕ್ಸ್. ಹೀರೋ ಹೀರೋಯಿನ್ ಅಂದರೆ ಮೋಸ್ಟ್ ಆಫ್ ಈಗ ಯೂತ್ಸ್ ಎಲ್ಲ ಜಾಸ್ತಿ ಅದೇ ನೋಡ್ತಾರೆ. ನಾನು ಎಲ್ಲ ಟಿವಿಗಳಲ್ಲಿ ಇಂಟರ್ವ್ಯೂ ನೋಡಿದ್ದಾನೆ. ಹೀರೋ ಹೀರೋಯಿನ್ ಕೂತ್ಕೊಂಡ್ರೆ ಈ ಕ್ವಶನ್ ಆಂಕರ್ ಬಂದೇ ಬರುತ್ತೆ. ಕೆಮಿಸ್ಟ್ರಿ ಬೇರೆ ರೀತಿಯ ಒಂದು, ಅಂದರೆ ಕೆಮಿಸ್ಟ್ರಿ ಅನ್ನೋದಕ್ಕಿಂತ ಗಂಡ ಹೆಂಡತಿಯ ಒಂದು ಮೆಚ್ಯೂರ್ ರಿಲೇಶನ್ಶಿಪ್ ಅನ್ನ ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ದಾರೆ. ಮೆಚ್ಯೂರಿಟಿ ಇದೆ. ಒಂದು ಸಿನಿಮಾ ನನಗೆ ಗೊತ್ತಿರಂಗೆ ಚೆನ್ನಾಗಾಗಂಥದ್ದು ಅದೇ ಎಲ್ಲನೂ ಕರ್ಕೊಳ್ಳುತ್ತೆ, ಕೂಡ್ ಬರುತ್ತೆ. ಆ ಲೆಕ್ಕದಲ್ಲಿ ಬಂದಂಥ ಇದು. ಆಮೇಲೆ ಅವರು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದ್ರೆ, ಈ ಪಿಕ್ಚರಲ್ಲೂ ಹಿಂಗೆ ನೋಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ನಿಮಗೆ ಹೌದು, ಅವ್ರು ರಿಯಲ್ ಲೈಫ್ ಇದ್ರಲ್ಲಿ ನೋಡಿ ಆ್ಯಕ್ಟಿಂಗ್ ಎಲ್ಲ ಅವ್ರಿಗೆ ಬ್ಲಡ್ಡಲ್ಲಿ ಬಂದಿರೋಂಥ ವಿಚಾರ. ಅದೆಲ್ಲ ನಾವು
ನಮ್ಗೇನು ಬೇಕು ತಗೋಬೇಕಿತ್ತು ಅಷ್ಟೇ ಮ್ಯಾಟ್ರು. ಅಷ್ಟೇ ನಮ್ಗೇನು ನಾನು ರೀಡಿಂಗ್ ಕೊಡ್ಬೇಕಾದ್ರೆ ಪ್ರಾಪರಾಗಿ ಎಲ್ಲ ಹೇಳಿರ್ತೀನಿ. ಇದು ಹಿಂಗೆ ಇರುತ್ತೆ, ಇದು ಹಿಂಗೆ ಇರುತ್ತೆ, ಇದೇ ಥರದ ಬಟ್ಟೆ ಇರುತ್ತೆ, ಈ ಥರದ ಚಪ್ಪಲಿ ಹಾಕುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ಅವ್ರು ನನಗೆ ಅವರು ಅದನ್ನು ಒಪ್ಕೊಂಡ್ರೆ ಓಕೆ ಮಾಡೋಕ್ಕೆ ಅವ್ರು ರೆಡಿ ಇದ್ದಾರೆ. ಯಾಕಂದರೆ ಅವ್ರು ಅದಕ್ಕೆ ಮುಂಚೆ ಆ ಥರ ಕಂಡಿರಲ್ಲ. ಅಷ್ಟು ಅದನ್ನೆಲ್ಲ ನಾವು ಒಬಿಡಿಯನ್ಸಿ, ಆ ಫಾಲೋಯಿಂಗು ಅದೆಲ್ಲ ಧನ್ಯ. ಬೇರೆಯವರೆಲ್ಲ ಯಾರು ಕೆಲವರು ಭಯ ಇರುತ್ತೆ, ಅಯ್ಯೋ ಇವ್ರು ಮಾಡ್ತಾರಂತ. ಸೂಪರ್ ಆರ್ಟಿಸ್ಟ್, ಸೂಪರ್. ಇದು ಯಾರು ಬೇಕಾದರೂ ಅವ್ರನ್ನ. ಹೌದು, ನೀವು ಒಂಥರ ಎಕ್ಸ್ಪೆರಿಮೆಂಟೇ ಮಾಡಿದಾರ. ಯೂಶಲಿ ಡೈರೆಕ್ಟರ್ಸು ಅವ್ರು ಬಿಫೋರ್ ಸಿನಿಮಾ ನೋಡ್ಬಿಟ್ಟು ತಗೊಳ್ತಾರೆ, ಓಕೆ ನಾನು ಈ ಕ್ಯಾರೆಕ್ಟರ್ ಇವ್ರು ಈ ಥರ ಸ್ವಲ್ಪ ಸಿಮಿಲರ್ ಮಾಡಿದ್ದಾರೆ, ನಾವು ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ. ನೀವು ಅವ್ರು ಮಾಡ್ದಿರೋ ಕ್ಯಾರೆಕ್ಟರ್ನ ಇಲ್ಲ ನಾನೇ ಮೊದಲು ಮಾಡಿಸ್ಬೇಕು ಅಂತ ಹೇಳಿ ಎಲ್ಲರ ಕೈಲೂ ಮೊದಲು ಮಾಡಿಸಿದ್ದಾರೆ. ಹೇಳಿದ್ರೆ ಅವ್ರು ನಂಬ್ತಾರೆ. ಇಲ್ಲಾಂದ್ರೆ ನಾನು ಓದ್ಸಲ್ ಮಾಡಿರೋ ಪಿಕ್ಚರ್ ಕಥೆನೇ ಡೈರೆಕ್ಟ್ ಹೇಳ್ತಾ ನಡೀರಿ ಅಂತ ಹೇಳ್ತಾರೆ. ಇವಾಗ ಒಂದು ಅದೇ ಹೊಸ ಶೇಡ್ ಥರ ಸಿಕ್ಕಿದೆ, ನಾನು ಈ ರೀತಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ. ಹೌದು. ಇನ್ನು ನಿಮ್ಮ ವಿಚಾರದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಗಾಡ್ ಫಾದರ್ ಅಂತ ಅನ್ಸಿದ್ರೆ ಯಾರು ಅಂತ? ಗಾಡ್ ಫಾದರ್ ಅನ್ನೋದಕ್ಕಿಂತ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಭಾಳಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಬ್ರದರ್ಸ್ ಥರ ಇದ್ದಾರೆ ತುಂಬ ಜನ. ಅಂದರೆ ತುಂಬ ಸಪೋರ್ಟ್ ಅಂದರೆ ನಿಜವಾಗಿ ಪ್ರೀತಿ ಕೊಡೋರು ಭಾಳಷ್ಟು ಜನ ಇದ್ದಾರೆ. ಸೊ ಅದೆಲ್ಲ ಇದೆ. ಗಾಡ್ ಫಾದರ್ ಅನ್ನೋದಿಲ್ಲ, ಬಟ್ ಆಬ್ವಿಯಸ್ಲಿ ನಾನು ಏನೇ ಆದರೂ ಇಲ್ಲಿವರೆಗೂ ಮುಂದೆ ಏನೇ ಆದರೂ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಅಶೋಕ್ ಸರ್. ದಿಯಾ ಡೈರೆಕ್ಟ್ ಮಾಡಿರುವಂಥ ಅಶೋಕ್ ಸರ್ ಈಸ್ ಎವ್ರಿಥಿಂಗ್. ಅಂದರೆ ನನ್ನ DP ಕೂಡ 10 ವರ್ಷ ಆಯಿತು, ನಾನು ಚೇಂಜ್ ಮಾಡಿಲ್ಲ ವಾಟ್ಸಪ್ಪಲ್ಲಿ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೀ. ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರು ಅವರೇ, ಮುಂದೆ ಎಲ್ಲೋ ಹೋದ್ರೂ ಅವರೇ. ಇದಿರ್ಬೇಕು, ರೆಸ್ಪೆಕ್ಟ್ ಇರ್ಬೇಕು. ಬಿಟ್ಟು ನಮ್ಮೊಂದು ಎಲ್ಲೋ ದಾರಿ, ಕರೆಕ್ಟ್ ದಾರಿ ಹಿಂಗೆ ತರ್ಕೊಂಬಂದು ನಿಲ್ಲಿಸ್ತಾರಲ್ಲ, ಅದು ಗುರುಗೆ ಸಂಬಂಧ. ಅವ್ರಿಗೆ ಅದಿದೆ, ಮಾತೃದೇವ ಪಿತೃದೇವ ಗುರುದು. ನನಗೆ ನಿಜವಲ್ಲ ಅವರು ಒಬಿಡಿಯನ್ಸಿ ಮತ್ತು ರೆಸ್ಪೆಕ್ಟ್ ಇದೆಯಲ್ಲ. ಯಾಕಂತಂದರೆ ಕೆಲವ್ರಿಗೆ ಏನಂದರೆ ಅದು ಬೇರೆ ಥರನೇ ಆಗ್ಬಿಡುತ್ತೆ, ಗೆಲ್ತಾ ಇದ್ದೀನಿ ಅದು ಅದು ಮೋಸ್ಟ್ಲಿ ಅವ್ರು ಇಲ್ಲಿ ತನಕ ನನ್ಗೆ ಇನ್ನೂ ತುಂಬ ದೊಡ್ಡದಾಗಿ ಬೆಳೀತಾರೆ, ಬೆಳೀತಾರೆ. ಆ ಗುಣಗಳು ಅವ್ರನ್ನ ಕರ್ಕೊಂಡು ಹೋಗುತ್ತೆ. ಖಂಡಿತ ಆ ಶ್ರದ್ಧೆಯಿಂದನೇ ಇಷ್ಟು ಲೆವೆಲ್ ಅಲ್ಲಿ ರೀಚ್ ಆಗಿದ್ದಾರೆ. ಖಂಡಿತ. ಆಮೇಲೆ ತುಂಬ ಯಾರು ನೋಡಿದ್ರು ಒಂದು ಕಂಪ್ಲೇಂಟ್, ಈಗ ಪೃಥ್ವಿ ಎಂಬರ್ ಒಂದು ಕಂಪ್ಲೇಂಟ್ ಯಾರೂ ಇಲ್ಲ. ನನಗೆ ಕೆಲವರು ಕೇಳ್ತಾರಲ್ಲ, ಕೆಲವರು ಮಾತಾಡೋಕ್ಕೆ ಇದನ್ನು ಕೇಳ್ತಾರೆ, ಒಂದು ಕಂಪ್ಲೇಂಟ್ ಯಾರು, ಕೆಲವು ಹೀರೋಗಳು ಇರ್ತಾರೆ ಆ ಥರದಲ್ಲಿ ಏನಿಲ್ಲ. ಟೈಮ್, ಎಕ್ಸಾಕ್ಟ್ ಟೈಮ್ 7:30 ಶೂಟಿಂಗ್ ಬರಬೇಕಂದ್ರೆ 7:30 ಸೆಟ್ಟಲ್ಲಿ ಇರ್ತಾರೆ ವಿತ್ ಪ್ರಿಪರೇಷನ್. ಹಂಗೆ ಅದೆಲ್ಲ ನಿಮಗೆ ಎಲ್ಲರಿಗೂ ಬರೋಲ್ಲ. ಅದೆಲ್ಲ ಇರೋದ್ರಿಂದನೇ ಅವರು ಇನ್ನು ದೊಡ್ಡದಾಗಿ ಹೋಗ್ತಾರೆ. ಎಷ್ಟು ಖುಷಿ ಆಗುತ್ತೆ ಈ ರೀತಿ ಡೈರೆಕ್ಟರ್ ಬಾಯಿಂದ ಈ ರೀತಿ ಮಾತುಗಳು ಕೇಳಬೇಕು ಅಂದ್ರೆ. ನಾನೇನು ಸುಮ್ಮನೆ ಯಾರು ಬೇರೆ ಯಾವ ವಿಚಾರನೂ ನನಗೇನಿಲ್ಲ. ನಾನು ಅವ್ರ ಹತ್ರ ಏನಕ್ಕೂ ಬೇರೆ ಏನು ನಾನೇನು ಕೇಳೋದು, ಬೇರೆ ಫೋನ್ ಕೂಡ ಮಾಡಲ್ಲ. ಕೇಳಿ ಬೇರೆ ಏನಾದರೂ ಬೇರೆ ಈ ಸಿನಿಮಾ ಸಂಬಂಧಪಟ್ಟದ್ದಲ್ಲದೆ ಪಕ್ಕದ ಪರ್ಸನ್ ಬಗ್ಗೆನೂ ಮಾತಾಡಲ್ಲ ನಾನು. ಅದಕ್ಕೇನು ಬೇಕು ಅಷ್ಟೇ ಮಾತಾಡೋದು, ಅಷ್ಟೇ ವಿಚಾರ. ಹಾಗಾಗಿ ಆಮೇಲೆ ತುಂಬ ಪ್ರೊಫೆಷನಲ್ ಅದಿರಬೇಕು. ಪ್ರೊಫೆಷನಲಿಸಮ್ ಇಲ್ಲ ಅಂತಂದರೆ ಸುಮ್ಮನೆ ನಾವು ಅವ್ರ ಬಗ್ಗೆ ಅವ್ರು ಹಿಂಗೆ ಇವ್ರು ಹಿಂಗೆ ಅದನ್ನು ಮಾತಾಡ್ಕೊಂಡು ಮಾಡೋಕ್ಕೆ ಕೆಲಸ ಇರಲ್ಲ. ಆ ಪ್ರೊಫೆಷನಲಿಸಮ್ ಇದೆ, ಅದು ಅವ್ರನ್ನ ಎಲ್ಲ ಕರ್ಕೊಂಡು ಹೋಗುತ್ತೆ, ಡೆಫಿನೆಟ್ಲಿ ಕರ್ಕೊಂಡು ಹೋಗುತ್ತೆ. ಆ್ಯಕ್ಚುಲಿ ಅದೇ ಯೂಶ್ವಲಿ ಎಲ್ಲರೂ ತಾಯಿ ಬಗ್ಗೆ ಸಿನಿಮಾಗಳು ಜಾಸ್ತಿ ಮಾಡ್ತಾರೆ. ಸೊ ನೀವು ತಂದೆ ಬಗ್ಗೆ ಸಿನಿಮಾ ಮಾಡಿರೋದು ತುಂಬ ಕಡಿಮೆ, ಈ ರೀತಿ ತಂದೆ ಬಗ್ಗೆ ಸಿನಿಮಾ ಬರೋದು. ಸೊ ತಂದೆ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ? ಅದೇ ಹೇಳ್ದಂಗೆ ಎಲ್ಲರೂ ತಾಯಿನೇ ಅಂದರೆ ಹೌದು, ಅದರಲ್ಲಿ ಐ ಲವ್ ಮೈ ಮದರ್. ನಾನು ಆ್ಯಕ್ಚುಲಿ ನನ್ನ ತಂದೆಗೆ ನನ್ನ ತಾಯಿನ ಇಷ್ಟಪಡ್ತೀನಿ. ಸಿನಿಮಾ ಬೇರೆ, ಒರಿಜಿನಲ್ ಲೈಫ್ ಬೇರೆ ಇರುತ್ತೆ. ನನ್ನ ತಾಯಿಗೆ ನನಗೆ ತುಂಬ ಇಷ್ಟ. ಅದು ಏನಕ್ಕೆ ಅಂತ ಅದು ಎಲ್ಲರಿಗೂ ಅವ್ರ ತಾಯಿ ಅವರು ಅನಿಸುತ್ತೆ. ಅದರಲ್ಲಿ ನನಗೆ ತಂದೆಗಿಂತ ತಾಯಿ ನಿಜವಾಗ್ಲೂ ಇಷ್ಟ. ಬಟ್ ಆದರೆ ತಂದೆ ಸ್ಯಾಕ್ರಿಫೈಸ್ನ ಯಾರು ಕಾಣಲ್ಲ ಸರ್. ತಾಯಿ ಮಾಡೋದು ಪ್ರೀತಿ ತೋರ್ಸೋದ್ ಮೇಲ್ ಕಾಣುತ್ತೆ, ಬಟ್ ತಂದೆನೂ ಅಷ್ಟೇ ಕಷ್ಟಪಡ್ತಾರೆ, ಗೊತ್ತಾಗ ನಿಂತ್ಕೋತಾರೆ ನಮ್ಮ. ಅಯ್ಯೋ ನನ್ನ ಮಗ ಅವ್ನ ಕಾಲ ಮೇಲೆ ನಿಂತ್ಕೊಂಡು ಅದು ದುಡಿಯಂಗೆ ಆಗ್ಬಿಡ್ಲಿ ಅಂತ ಅವರು ಎಷ್ಟು ಅಂದ್ಕೋತಾರೆ ಅಂತ ನಾವು ತಂದೆ ಆದಾಗ ಗೊತ್ತಾಗುತ್ತೆ. ಅವ್ನು ದುಡ್ಡಿಯಂಗಾಗಿ ನಾನು ಸತ್ತೋಗೋಷ್ಟೊಳಗಾದ್ರೂ ನನ್ನ ಮಗ ಅವ್ನು ಇಂಡಿವಿಜುವಲ್ ಆಗಿ ಅವ್ನು ಬದುಕೋ ಥರ ಆಗಬೇಕು ಅಂತ ಪ್ರತಿಯೊಬ್ಬ ತಂದೆನೂ ಅನ್ಕೋತಾರೆ. ನನಗೆ ಆ ಸ್ಯಾಕ್ರಿಫೈಸ್ನ ನಾನು ಪ್ರೌಡಾಗಿ ಹೇಳ್ಬೇಕಿತ್ತು. ಅದಕ್ಕೋಸ್ಕರ ಈ ಕಥೆ ಬಳಸಿ. ನೀವೇನೇನು ಅನ್ಕೊಂಡಿದ್ರೆ ಅದೆಲ್ಲ ಸಿನಿಮಾದಲ್ಲಿ ಬಂದಿದೆ. ನಾನು ಯಾಕಂಗೆ ನಾನು ಅನ್ಕೊಂಡದಕ್ಕಿಂತ ಚೆನ್ನಾಗಿ ಮಾಡಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಅಂದರೆ ಯಾರು ಸಿನಿಮಾ ನೋಡಿದ್ರು ಒಬ್ರು ಅಂದ್ರೆ ಅದನ್ನೇ ಚೆನ್ನಾಗಿ ಎಂಜಾಯ್ ಮಾಡಿ ತೆಗ್ದಿದ್ದೀವಿ ಪಿಕ್ಚರ್ನ, ನಿಂಗೆ ಏನು ಬೇಕು ಹಂಗೆ ಅಂತಂದ್ರೆ ಮೀನ್ಸ್ ಅದು ಸುಮ್ಮನೆ ಕೆಲವು ಸಿನಿಮಾ ಅದೇ ಕರ್ಸ್ಕೊಳತ್ತೆ. ರಥಾವರಲ್ಲೂ ಹಂಗೆ ಅದೇ ಅದರಲ್ಲೂ ಅದರದ್ದೇ ಕಥೆಗಳಿದ್ದಾವೆ, ಹಂಗೆ ಅದೇ ಕೂಡಿ ಬಂತು. ಹಂಗೆ
ಪ್ರತಿಯೊಬ್ಬ ಆರ್ಟಿಸ್ಟೂ ಒಳಗಡೆ ಬಂದವರು ಪ್ರಿಪೇರ್ ಆಗಿ ಅವರು ನಾನು ಅಂದ್ಕೊಂಡದಕ್ಕಿಂತ ಚೆನ್ನಾಗಿ ಮಾಡಿರೋದ್ರಿಂದ ನಾನು ಬರ್ಕೊಂಡದಕ್ಕಿಂತ ಚೆನ್ನಾಗಿದೆ ಪಿಕ್ಚರ್. ಸರ್, ಒಂದು ಹಳ್ಳಿಯಿಂದ ಬಂದು ಇವಾಗ ಡೈರೆಕ್ಟರ್ ಆಗಿ ಸ್ಟಾರ್ ಹೀರೋಗಳಿಗೆ ಡೈರೆಕ್ಟ್ ಮಾಡಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಟೈಮಲ್ಲಿ? ನಾನು ಅವಾಗಲೇ ಹೇಳೋದು, ನಾನು ಡೈರೆಕ್ಟರ್ ಅಲ್ಲ, ಯಾವುದೂ ಇಲ್ಲ, ನಾನು ವೆರಿ ಸಾಮಾನ್ಯ ಒಬ್ಬ ಆಡಿಯನ್ನು. ನಾನು ಬೈ ಪ್ರೊಫೆಷನ್ ನಾನು ಅಡ್ವೊಕೇಟ್ ಕೆಲಸ ಮಾಡ್ತೀನಿ. ನಾನು ಬೈ ಫ್ಯಾಷನ್ ಸಿನಿಮಾ ಮಾಡ್ತೀನಿ. ನನಗನ್ಸಿದ್ದು ನಾನು ತೆಗಿತೀನಿ, ನಾನು ಖುಷಿಯಾಗಿರೋದಕ್ಕೆ. ಆಮೇಲೆ ನಾನು ಅವಾಗಲೇ ಹೇಳೋದ್ನಲ್ಲ, ಎದುರುಗಡೆ ಹುಲಿ ಇದ್ದರೂ ಅದು ಹುಲಿ ಇದೆ ಅಂತ ಅನ್ಕೊಬಿಟ್ರೆ ಏನಾಗುತ್ತೆ, ನಮ್ಮ ಕೆಲಸ ನಾವು ಮಾಡೋಕ್ಕಾಗಲ್ಲ. ಇಷ್ಟು ದೊಡ್ಡ ಹೀರೋ, ಇಷ್ಟು ದೊಡ್ಡ ಆರ್ಟಿಸ್ಟ್ ಅಂದ್ಕೊಂಡ ಇದು ನಾನು ಇದಾಗಿ ಹೇಳ್ತಿಲ್ಲ, ಒಂದು ಜನರಲ್ಲಿ ಒಬ್ಬ ಆಡಿಯನ್ ಆಗಿ ನಾವು ಒಬ್ಬ ಸಿನಿಮಾ ಶಾರ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹಂಗೆ ಅಂದ್ಕೊಂಬಾರೋದು ನಾವು. ಇಲ್ಲಾಂದರೆ ನಮ್ಮ ಕೆಲಸ ಹಾಳಾಗೋಗುತ್ತೆ. ನಾಳೆಗೆ ಅವರೇ ಬೈತಾರೆ, ನನ್ನ ಇಟ್ಕೊಂಡೇನೋ ಹಿಂಗೆ ತೆಗಿದ್ಯಾ ನೀನು ಅಂತ ಅವರೇ ಬೈತಾರೆ ನನಗೆ ಅದೇನು ಬೇಕು ಅದು ತಗೊಳ್ಳೋದು ಇದಾಗಿರಬೇಕು ಅಷ್ಟೇ. ನಾನು ತೀರಾ ಅದೆಲ್ಲ ಯಾವ ಭ್ರಮೆ ಅವೆಲ್ಲ ಇಲ್ಯೂಷನ್ ಇಟ್ಕೊಬೇಡ, ಎಲ್ಲ ಆ ಟೈಮಿಗೆ ಮಾತ್ರ ಹಂಗಿರುತ್ತೆ ಅಷ್ಟೇ. ಓಕೆ, ಸೊ ಫೈನಲಿ ಇನ್ನೇನು ರಿಲೀಸಿಗೆ ರೆಡಿ ಆಗಿದೆ, ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ಸಿನಿಮಾ ಆಬ್ವಿಯಸ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಇದೆ. ಪೋಸ್ಟರ್ಸ್ ನೋಡಿದಾಗ ಬಹಳಷ್ಟು ಜನ ರಾ ಅನ್ನೋದು ರಾ ಎಲಿಮೆಂಟ್ಸ್ ಇದೆ, ವಾಯ್ಲೆನ್ಸ್ ಇದೆ, ಎಲ್ಲ ಬಟ್ ಮೇನ್ ಆಗಿ ಅದೇ ಯಾವುದೇ ಒಂದು ಸಿನಿಮಾ ವಾಟ್ ಐ ಬಿಲೀವ್ ಇಸ್ ಏನಾದರೂ ಒಂದು ಔಟ್ಕಮ್ ಅಂದರೆ ನೋಡಿದವ್ರಿಗೆ ಏನಾದರೂ ಒಂದು ಅದರಿಂದ ಔಟ್ಕಮ್ ಆಗಬೇಕು, ಒಳ್ಳೆ ಪರಿಣಾಮಗಳು ಬೀರಬೇಕು, ಅದು ಬಹಳ ಮುಖ್ಯ ಅನ್ಕೋತೀನಿ. ಬಿಕಾಸ್ ನಾವು ಏನೇ ನೋಡಿದ್ರು, ಈಗ ನಾನು ಯಾವುದೋ ಒಂದು ಸಿನಿಮಾ ನೋಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಏನೋ ಒಂದು ಡಿಸಿಷನ್ ತಗೋತೀನಿ ಅಂತ ಹೇಳಿದ್ರೆ, ನಾನು ಏನು ಸಿನಿಮಾ ನೋಡಿದ್ದೀನೋ, ನಾನು ಏನು ಪುಸ್ತಕ ಓದಿದ್ದೀನೋ, ನಾನು ಏನು ನೋಡಿದ್ದೀನೋ ಅದು ತುಂಬ ಪ್ರಭಾವ ಬೀರುತ್ತೆ ತಲೆ ಮೇಲೆ, ಸ್ಪೆಷಲಿ ಯಂಗ್ಸ್ಟರ್ಸ್ ಮೇಲಂತೂ ಬಹಳ ಪ್ರಭಾವ ಬೀರುತ್ತೆ. ಸೊ ಯಾವುದೋ ಒಂದು ಸಿನಿಮಾ ಮಾಡಿದಾಗ ಒಂದು ರೀತಿಯ ಒಳ್ಳೆಯ ಪ್ರಭಾವ ಅದು ಆಡಿಯನ್ ಮೇಲೆ ಬೀಳಿಸಲೇಬೇಕು. ಅದೇ ಆವಾಗಲೇ ಒಂದು ಸ್ವಲ್ಪ ನಾವು ಏನು ಮಾಡಿದ್ದೀವಿ. ಈ ಸಿನಿಮಾ ತುಂಬಾ ಒಳ್ಳೆ ವಿಚಾರವನ್ನ ತುಂಬಾ ಎಂಟರ್ಟೈನಿಂಗ್ ಆಗಿ ಸರ್ ಆ್ಯಂಡ್ ಸ್ಪೆಷಲಿ ಇವ್ರು ತುಂಬ ಯುನೀಕ್ ವೇ ಅಪ್ರೋಚ್ ಇದೆ ಇವ್ರದ್ದು. ಸೊ ಅದು ಪ್ರಾಯಶಃ ನೋಡೋರಿಗೆ ಭಾಳ ಚೆನ್ನಾಗಿ ಮನ ಮುಟ್ಟುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಚೌಕಿದಾರ್ ಆ ವಿಷಯ ಖಂಡಿತವಾಗ್ಲೂ ಮಾಡುತ್ತೆ. ಅದ್ರ ಜೊತೆ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇದೆ, ಸಾಂಗ್ಸ್ ಅದ್ಭುತವಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ, ಒಂದಷ್ಟು ರಾ ಎಲಿಮೆಂಟ್ಸ್ಗಳು ಚೆನ್ನಾಗಿದೆ. ಅದ್ರ ಜೊತೆ ಈ ಒಂದು ವಿಚಾರ ಏನು ಟಾಪಿಕ್ ಇದೆ, ಏನು ವಸ್ತು ಇದೆ, ಅದನ್ನು ತುಂಬ ಚೆನ್ನಾಗಿ ಡೀಲ್ ಮಾಡಿದ್ದಾರೆ. ಸಾಯಿ ಸರ್ ಅವರ ಪರ್ಫಾರ್ಮೆನ್ಸ್ ಆಗಿರಲಿ, ಧನ್ಯ ಅವ್ರದ್ದು ಆ್ಯಂಡ್ ಸುಧಾರಾಣಿ ಮ್ಯಾಮ್, ಶ್ವೇತಾ ಮ್ಯಾಮ್ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಅವರವರ ಕೆಲಸ ಏನೆಲ್ಲ ಡಿಪಾರ್ಟ್ಮೆಂಟ್ ಇದೆಯೋ ಎಲ್ಲರೂ ಅವ್ರವ್ರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ನಾನು ಕೇಳಿಲ್ಲ, ಬಟ್ ಸರ್ ಹೇಳಿದಾಗ ಮತ್ತು ನೋಡಿದವ್ರು ಹೇಳಿದಾಗೆಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಒಂದು ಒಳ್ಳೆಯ ಆಲ್ರೌಂಡ್ ವೀವಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಸಿನಿಮಾ ಹಾಗಿದ್ರೆ ಯಾವಾಗ ರಿಲೀಸ್ ಆಗುತ್ತೆ ಸರ್? ಅರೌಂಡ್ ಆಗಸ್ಟ್ ಸೆಪ್ಟೆಂಬರಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ. ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆಯಲ್ಲ, ಇನ್ನೆರಡು ಸಾಂಗ್ ಇದೆ ರಿಲೀಸ್ ಆಗ್ತಕ್ಕಂಥದ್ದು. ಜೊತೆಗೊಂದು ಮೈನ್ ಟ್ರೈಲರು, ಪ್ರೀ ರಿಲೀಸ್ ಇವೆಂಟ್ಸ್ ಇವೆಲ್ಲ ಇರ್ತವೆ. ಸ್ವಲ್ಪ ಹಿಂದೆ ಮುಂದೆ ಬರೋ ಸಿನಿಮಾಗಳು ನೋಡ್ಕೋಬೇಕಲ್ವ, ಸುಮ್ಮನೆ ತಟ್ ಅಂತ ಇದು ಮಾಡಿದ್ರಲ್ಲ. ಆಗಸ್ಟ್ ಸೆಪ್ಟೆಂಬರ್. ಓಕೆ, ನೀವೇನು ಹೇಳ್ತೀರಾ ಸಿನಿಮಾ ಆಗಿ? ಡೈರೆಕ್ಟರ್ ಆಗಿ ನೋಡಲ್ಲ, ಆಡಿಯನ್ ಆಗಿ ನೋಡ್ತೀನಿ ಅಂತ ಹೇಳಿದ್ರಿ. ಸೊ ಏನು ಹೇಳ್ತೀರಾ ನೀವು ಸಿನಿಮಾ ಬಗ್ಗೆ? ಸಿನಿಮಾ ಅದೇ ನೀವು ನೋಡಿ, ಒಂದು ಎಂಟರ್ಟೈನ್ ನಿಮಗೆ ಸಿನಿಮಾ ಚೌಕಿದಾರ ನೋಡೋದು, ನೀವು ಕೊಟ್ಟಂಥ ಕಾಸು ಮೋಸ ಆಗಲ್ಲ ಒಂದನೇದಾಗಿ. ಎರಡನೇದಾಗಿ ನಿಮಗೆ ಕನೆಕ್ಟ್ ಆಗುತ್ತೆ, ನೀವು ಆ ಹ್ಯಾಂಗ್ ಓವರ್ಲಿ ಇರ್ತೀರ. ಡೆಫಿನೆಟ್ಲಿ ನಾನು ಪ್ರಾಮಿಸ್ ಮಾಡ್ತೀನಿ. ನನಗೆ ಪ್ರತಿ ಸಿನಿಮಾದಲ್ಲೂ ಅದು ಸಿಗುತ್ತೆ, ಆ ಕ್ರಿಟಿಕ್ ನನಗೆ ಸಿಗುತ್ತೆ. ಆ ಹ್ಯಾಂಗ್ ಓವರ್ ಹಂಗೆ ಉಳಿಯೋ ಥರ ಮಾಡ್ತೀವಿ ಅಂತ ಆ ಹ್ಯಾಂಗ್ ಓವರ್ ಇದರಲ್ಲಿ ಇರುತ್ತೆ. ಜೊತೆಗೆ ಪಾತ್ರಗಳು ನೀವೆಲ್ಲ ನೋಡ್ದಂಗೆ ಅನಿಸುತ್ತೆ, ಅದು ವೆರಿ ಇಂಪಾರ್ಟೆಂಟು. ಎಲ್ಲೋ ನಮ್ಮ ಮಾವನ ಮಗ ಒಬ್ಬ ಹಿಂಗಿದ್ದ, ಎಲ್ಲೋ ನಮ್ಮ ಚಿಕ್ಕಪ್ಪ ಒಬ್ಬ ಹಿಂಗಿದ್ರಲ್ವಾ, ಎಲ್ಲರಿಗೂ ಹಂಗೆ ಅನಿಸುತ್ತೆ, ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾಗಲೇ ಸಿನಿಮಾ ನೋಡೋಕ್ಕೆ ಅನ್ನೋದು ನನ್ನ ನಂಬಿಕೆ. ಆದರೆ ಅಲ್ಲಿಂದನೇ ಪಾತ್ರಗಳು ಎತ್ಕೊಂಡಿರೋದ್ರಿಂದ ನೋಡೋಣ ಎಲ್ಲ, ಅದನ್ನು ನಾವು ಪ್ರಿಡಿಕ್ಟ್ ಮಾಡಬಾರ್ದು, ಆಡಿಯನ್ಸ್ ಮಾಸ ಇದೆ. ಸರ್, ಕೊನೆಯದಾಗಿ ಬಂದು ಏನಂದರೆ ಶಿವರಾಜ್ ಕುಮಾರ್ ಅವರು ಸೊ ಇಂಡಸ್ಟ್ರಿಗೆ ಬಂದು 40 ವರ್ಷ ಆಗಿದೆ. ಸೊ ಈಸಿ ಅಲ್ಲ 40 ವರ್ಷ ಸಿನಿ ಜರ್ನಿ ಅಂದರೆ. ನೀವು ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ದೀರಾ, ಈ ಬಗ್ಗೆ ಏನು ಹೇಳ್ತೀರಾ ಸರ್? ಬೆಸ್ಟ್ ವಿಶಸ್ ಹೇಳೋದು. ಇನ್ನೂ ಬಹಳಷ್ಟು ವರ್ಷಗಳು ಅವರು ಪೂರೈಸಲಿ ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ನಾನು ನೋಡಿರೋ ಮಟ್ಟಿಗೆ. ನಿಜವಾಗ್ಲೂ ಒಂದು ಎಳ್ಳಷ್ಟು ಕಲ್ಮಶ ಇಲ್ಲದೆ ಇರುವಂಥ ವ್ಯಕ್ತಿ ಅಂತ. ಆಬ್ವಿಯಸ್ಲಿ ಹೀ ಈಸ್ ಅ ಸೂಪರ್ ಸ್ಟಾರ್, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬಟ್ ನಾನು ಹತ್ತಿರದಿಂದ ನೋಡಿರೋದ್ರಿಂದ, ಜೊತೆಲಿ ಕೆಲಸ ಮಾಡಿರೋದ್ರಿಂದ ನನಗೆ ಅವ್ರನ್ನ ತುಂಬ ಸಿಂಪಲ್, ಡೌನ್ ಟು ಅರ್ತ್ ಅಂತಾರೆ. ಒಬ್ಬ ಸೂಪರ್ ಸ್ಟಾರ್ ಡೌನ್ ಟು ಅರ್ತ್ ಅನ್ನೋದು ತೋರಿಸ್ಕೋಬೋದು. ಬಟ್ ನಿಜ ಹೇಳ್ತೀನಿ, ಮೇ ಬಿ ಅವರು ಎಲ್ಲರೂ, ಅಪ್ಪು ಸರ್ ಎಲ್ಲರೂ ಕೂಡ ಅದು ಬೈ ಬರ್ತ್ ಅನ್ಕೋತೀನಿ. ಅವರಲ್ಲೇ ಆ ಬ್ಲಡ್ಡಲ್ಲೇ ಆ ಒಂದು ಇದಿದೆ ಅಂತ ಅನ್ಕೋತೀನಿ. ನಾನು ಶೂಟ್ ಮಾಡೋ ಟೈಮಲ್ಲಿ ಅವ್ರು ಇದ್ದಂತಹ ರೀತಿ ನಮ್ಮ ಜೊತೆ, ಈಗ ನಾನು ನ್ಯೂ ಕಮರ್ ಅಲ್ವಾ,
ಸೊ ಜೊತೆ ಅವರು ಗೈಡ್ ಮಾಡಿರುವಂಥ ರೀತಿ, ಮಾತಾಡಿರುವಂಥ ಮಾತುಗಳು ನಮ್ಮ ಜೊತೆನೇ ಇರ್ತದೆ, ಕ್ಯಾರವನಲ್ಲಿ ಇರ್ತಾ ಇರಲಿಲ್ಲ. ಓಕೆ. ಪ್ರಮೋಷನ್ ಟೈಮಲ್ಲಿ ನಾನು ಈಗಲೂ ನೆನಪಿದೆ, ಧನಂಜಯ್ ಸರ್ ಮತ್ತು ಶಿವಣ್ಣ ಇಬ್ಬರು ಕೂಡ ಭಾಳಷ್ಟು ಫ್ಯಾನ್ ಫಾಲೋವಿಂಗ್ ಇದೆ. ಸೊ ನಾನು ಒಳ್ಳೆ ಸ್ಯಾಂಡ್ವಿಚ್ ಆಗ್ತಿದ್ದೆ, ನನ್ಗೆ ಮನಸ್ಸೇ ಇರಲಿಲ್ಲ ಬೇಡ ಬಿಡಿ ಅಂತ. ಬಟ್ ನಾನು ಕಾಣಿಸ್ಕೊಳ್ದೇ ಇದ್ರು ಎಲ್ಲಾದ್ರೂ ಕರ್ಸಿ, ಎಲ್ಲಿ ಪೃಥ್ವಿ ಕರೀರಿ ಅಂತ ಹೇಳಿ ಕರ್ಸಿ, ಒಂದು ರೀತಿಯಲ್ಲಿ ಎಲ್ಲರಿಗೂ ಪರಿಚಯ ಮಾಡೋ ರೀತಿ, ಯಾರು ಮಾಡಲ್ಲ ಆ ಥರ. ಆ್ಯಂಡ್ ಆ್ಯಕ್ಟ್ ಮಾಡುವಾಗ ಒಂದಷ್ಟು ಸೀನ್ಸ್ಗಳಲ್ಲಿ ನನ್ನನ್ನು ನಾನೇ ತಡಿತಾ ಇದ್ದೆ, ಅಯ್ಯೋ ಬೇಡ ಅಂತ. ಬಟ್ ಅವರೇ ಇಲ್ಲ, ನೀನು ಮಾಡು, ಈ ರೀತಿ ಹೇಳು, ಅಂದರೆ ಏನೋ ಒಂದು ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸುವಂಥ ಒಂದು ಮನಸ್ಸಿದೆಯಲ್ಲ, ದೊಡ್ಡ ಮನಸ್ಸಿದೆಯಲ್ಲ, ಅದು ನಿಜವಾಗ್ಲೂ. ಆ್ಯಂಡ್ ಎನರ್ಜಿ ಬಗ್ಗೆ ಎಲ್ಲರಿಗೂ ಗೊತ್ತು, ಹೀ ಈಸ್ ವಂಡರ್ಫುಲ್. ನಾನು ಸೆಟ್ಟಲ್ಲಿ ಈಗ ನನಗೇನಂದರೆ, ನಾನು ಅವಾಗ ಸ್ವಲ್ಪ ದಪ್ಪನೂ ಆಗಿದ್ದೆ, ನಾನು ಹಿಂಗಿರ್ತಾ ಇದ್ದೆ. ಅವ್ರು ಬಂದರೆ ಒಂದು ಚಿಕ್ಕ ಹುಡುಗ, ಟೀನೇಜ್ ಹುಡುಗ ಹೇಗೆ ಆ ಒಂದು ಝೀಲ್, ಆ ಒಂದು ಎನರ್ಜಿ ಇದೆಯಲ್ಲ, ನಿಜವಾಗ್ಲೂ ಅದು ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ತುಂಬ ದೊಡ್ಡ ಏನು ಹೇಳೋದು, ಲೆಸನ್ ಅಂತ ಹೇಳ್ಬೋದು. ಆ್ಯಂಡ್ ನೀವೇ ನೋಡ್ಬೋದು, ಅಂದರೆ ಅವರು ಅಂದರೆ ಬೇರೆ ಇಂಡಸ್ಟ್ರಿಯಲ್ಲಿ ತಮಿಳಲ್ಲಿ ಹೋಗಿ ಒಂದು ಚಿಕ್ಕ 1 ಮಿನಿಟ್ ಒಂದು ಸೀನ್ ಮಾಡಿದಾಗ ಯಾವ ಲೆವೆಲ್ಗೆ ಎಲ್ಲರೂ ಕ್ರೇಜ್ ಆದರು, ಬಿಕಾಸ್ ಆಫ್ ಹಿಸ್ ಐಸ್. ಅಂದರೆ ಅದ್ಭುತವಾದ ಸ್ಟ್ರಾಂಗ್ ಐಸ್ ಇದೆ. ಅಂದರೆ ಅವ್ರ ಬಗ್ಗೆ ಅಂದರೆ ಏನು ಹೇಳೋದು, ಅವರನ್ನು ಇನ್ಸ್ಪೈರ್ ಆಗುವಂಥದ್ದು, ಮತ್ತು ಅವರು ನೋಡಿದ ತಕ್ಷಣ ಅವ್ರು ಪರ್ಫಾರ್ಮ್ ಮಾಡುವಂಥ ರೀತಿ, ಅಂದರೆ ಅಡಾಪ್ಟ್ ಆಗಿರೋ ರೀತಿ ಇದೆಯಲ್ಲ. ಈಗ 40 years ಆಯಿತು ಅಂತ ಹೇಳಿದ್ರಿ, ಈಗಿನ ಹೀರೋಸ್ಗಳು ಕೂಡ ಮಾಡೋಕ್ಕೆ, ಅಂದರೆ ಈಗಿನ ಟ್ರೆಂಡಿಗೆ ಮಾಡೋಕ್ಕಾಗದೇ ಇರೋ ವಿಚಾರಗಳನ್ನು ಅವ್ರು ಮಾಡ್ತಾರೆ. ಸೊ ಸಟಲ್ ಎಕ್ಸ್ಪ್ರೆಷನ್ಸ್ಗಳು, ಅವರು ಅಂದರೆ ನಿಲ್ಲೋ ರೀತಿ, ನೋಡೋ ರೀತಿ. ಆ್ಯಂಡ್ ಅವ್ರ ಮಾಸ್ ಅನ್ನೋದು, ಮಾಸಿಗೆ ಬಾಸ್ ಅವರು, ಅದು ಸುಮ್ಮನೆ ನಾನು ಬಾಯಿ ಮಾತು ಕೇಳ್ತಿಲ್ಲ, ಇಟ್ ಈಸ್ ಅ ಫ್ಯಾಕ್ಟ್ ಅಲ್ವಾ. ಎಲ್ಲೂ ನಾವು ಉತ್ಪ್ರೇಕ್ಷೆ ಅನ್ನೋದಿಲ್ಲ. ಅವರು ಒಂದು ಸ್ಟ್ಯಾನ್ಸಲ್ಲಿ ನಿಂತರೂ ಕೂಡ ಅದೊಂಥರ ಏನೋ ಒಂದು ಅಂದರೆ ಅವ್ರದ್ದು ಓನ್ ಸಿಗ್ನೇಚರ್, ಕಣ್ಣಲ್ಲಿ ಆಕ್ಟ್ ಮಾಡ್ತಾರೆ ಅನ್ನೋದು ಅವ್ರು ಸಿಗ್ನೇಚರ್ ಇರುತ್ತೆ. ಅಂದರೆ ಅದು ತುಂಬ ಇಂಟೆನ್ಸ್ ಇದೆ, ಅದು ಸುಮ್ಮನೆ ಬರಲ್ಲ. ಅದು ಆಬ್ವಿಯಸ್ಲಿ ಇಟ್ ಇಸ್ ಹಿಸ್ ಓನ್. ಆ್ಯಂಡ್ ಐ ವಿಶ್ ಅಂದರೆ ಇನ್ನಷ್ಟು ಬಹಳಷ್ಟು ವರ್ಷಗಳ ಕಾಲ ಅವ್ರು ನಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮಗೆ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಕಾಲ್ ಬಂದಾಗ ಎಷ್ಟು ಖುಷಿ ಆಗಿದೆ? ಭಾಳ ಖುಷಿ ಆಗಿದೆ. ಆಬ್ವಿಯಸ್ಲಿ ನನ್ನ ಕೆರಿಯರ್ನ, ಅಂದರೆ ದಿಯಾ ಆಗಿ ರಿಲೀಸ್ ಆಗಿ ಒಂದಷ್ಟು ದಿನಗಳಲ್ಲೇ ನನಗೆ ಅದು ಆಪರ್ಚುನಿಟಿ ಬಂದಿರೋದು. ನನಗೆ ಭಯ ಇತ್ತು ಆ್ಯಕ್ಚುಲಿ, ನಾನು ಹೇಗೆ ಅನ್ನೋದು ಇತ್ತು. ಬಟ್ ಭಾಳ ಖುಷಿ ಆಯಿತು. ನಾನು ಐ ವಿಲ್ ಆಲ್ವೇಸ್ ಚೆರಿಷ್ ದ್ಯಾಟ್ ಮೂಮೆಂಟ್ ಇನ್ ಮೈ ಲೈಫ್. ಯಾವತ್ತೂ ಕೂಡ ಚೆರಿಷ್ ಮಾಡುವಂತಹ ಮೂಮೆಂಟ್ಸ್ಗಳದು. ಪ್ರಮೋಷನ್ ಟೈಮಲ್ಲಾಗಿರಲಿ, ಶೂಟ್ ಟೈಮಲ್ಲಾಗಿರಲಿ, ಯಾವಾಗಲೂ ನೆನೆಸ್ಕೊತೀನಿ. ಓಕೆ, ಹಾಗಿದ್ರೆ ಒಂದು ಬೆಸ್ಟ್ ವಿಶಸ್ ಸರಿಗೆ ಹೇಳೋದಿದ್ರೆ ಸೊ ಒಂದು ವಿಶ್ ಹೇಳಿಬಿಡಿ. ಅಂದರೆ ವಿಶ್ ಆಲ್ ಗುಡ್, ಆ್ಯಂಡ್ ನಮ್ಮನ್ನು ಇದೇ ರೀತಿ ಎಂಟರ್ಟೈನ್ ಮಾಡ್ತಾನೆ ಇರಿ. ನಿಮ್ಮ ಆ್ಯಕ್ಟಿಂಗಿಂದ, ನಿಮ್ಮ ಐಸಿಂದ, ನಿಮ್ಮ ವಾಯ್ಸಿಂದ, ನಿಮ್ಮ ಎನರ್ಜಿಯಿಂದ ಇದೇ ರೀತಿ ಇರಲಿ, ಎನರ್ಜಿ ಯಾವಾಗಲೂ ಇರಲಿ ಅನ್ನೋದು ನನ್ನ ಮನದಾಳದ ವಿಶಸ್ ಆ್ಯಂಡ್ ಪ್ರೇಯರ್ಸ್. ಓಕೆ ಸರ್, ನೀವು ಹೇಳೋದಿದ್ರೆ ಶಿವರಾಜ್ ಕುಮಾರ್ ಸರ್ ಬಗ್ಗೆ? ಸಾಮಾನ್ಯವಾಗಿ ಸಿನಿಮಾಗೆ ಬರೋ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಶಿವಣ್ಣ ಅವ್ರನ್ನ ಒಂದು ಸಲ ಡೈರೆಕ್ಟ್ ಮಾಡ್ಬೇಕು ಆಸೆ ಇದ್ದೇ ಇರುತ್ತೆ. ನಿಮ್ಮಲ್ಲೂ ಇದೆ? ನಾನು ಒಬ್ಬ ಅಷ್ಟೇ, ಅದೇನಿಲ್ಲ. ನಾನು ತುಂಬ ಇಷ್ಟಪಡೋ ಹೀರೋ. ಒಂದ್ಸಲ 2 ಸಲ ಪ್ರಾಜೆಕ್ಟ್ ಆಗಬೇಕಿತ್ತು ಇದಕ್ಕೆ ಶಿವಣ್ಣ ಸರ್ ಜೊತೆ. ನಾನು ತುಂಬ ಇಷ್ಟಪಡೋ ಹೀರೋ. ನಾನು ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ. ಯಾಕಂದರೆ ಅವ್ರು ನನ್ನ ತುಂಬ ಹತ್ರದಿಂದ ನೋಡಿ, ನಾನು ಕತೆ ಹೇಳಿ ಎಲ್ಲ ನೋಡಿರೋದ್ರಿಂದ. ಈ ಸಾರ್ ಕೆಲಸ ಮಾಡಿದ್ದಾರೆ, ನಾನು ವರ್ಕ್ ಮಾಡಿಲ್ಲ. ಬಟ್ ಸಾಂಗ್ ಆಡಿದ್ರು, ತಾರಕಾಸುರಲ್ಲಿ ಒಂದು ಸಾಂಗ್ ಆಡ್ಕೊಟ್ಟಿದ್ರು. ತುಂಬ ಮಗು ಅಂದರೆ ಮಗು, ಅಯ್ಯಯ್ಯೋ, ನೀವು ಅದು ಯಾವುದೂ ಇಲ್ಲ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಸಿನಿಮಾದಲ್ಲಿರೋರಿಗೆ. ಶಿವಣ್ಣಗೆ, ಅಣ್ಣಗೆ ಒಳ್ಳೆ ಆರೋಗ್ಯ ಕೊಡಲಿ ಭಗವಂತ. ನಾನು ಡೈರೆಕ್ಟ್ ಮಾಡ್ತೀನಿ, ಖಂಡಿತ ಭಗವಂತ ಅವಕಾಶ ಕೊಡಲಿ, ಆದಷ್ಟು ಬೇಗ ನಿಮ್ಮ ವಿಶ್ ಕೂಡ ಈಡೇರಲಿ, ಭಗವಂತ ಅವಕಾಶ ಕೊಡಲಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಸೊ ಸಾಕಷ್ಟು ಮಾತಾಡಿದ್ರಿ. ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ಸೊ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಚೌಕಿದಾರ ಸಿನಿಮಾ ತಂಡದ ಮಾತುಕತೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.